ಸ್ತೋತ್ರವಾಗಲಿ. ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿರುವ ಯೇಸುವಿನ ಮಧುರವಾದಂಥ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತಾ CKF ನ್ಯೂ ಜನರೇಷನ್ ಸಭೆಯ ಭಾನುವಾರದ ಆರಾಧನೆಗೆ ಆನ್ಲೈನ್ ಸರ್ವಿಸ್ಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವನಾಗಿದ್ದೇನೆ. ಬನ್ನಿರಿ, ನಮ್ಮ ಕರ್ತನಾದಂಥ ಯೆಹೋವನನ್ನು ಸ್ತುತಿಸಿಕೊಂಡಾಡುತ್ತಾ ಆತನ ನಾಮವನ್ನು ಘನಪಡಿಸುವಂತೆ ಪ್ರಾರ್ಥನೆ ಮೂಲಕವಾಗಿ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನಿ, ಉದಯ ಕಾಲದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ ಸ್ವಾಮಿ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಈ ಸ್ಥಳವನ್ನು ತುಂಬಿಸು ಕರ್ತನೆ. ಬಂದಂಥ ಪ್ರತಿಯೊಬ್ಬೊಬ್ಬರು ಆರಾಧನೆ ಮಾಡುವಾಗ ನಿನ್ನ ಆತ್ಮನ ಹಸ್ತ ಸ್ಪರ್ಶದಿಂದ ಕರ್ತನೆ ಅಭಿಷೇಕವನ್ನು ಹೊಂದಿದವರಾಗಿ ಹೃದಯದ ಅಂತರಾಳದಿಂದ ನಿನ್ನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತೆ ಪರಿಶುದ್ಧಾತ್ಮನಾದಂಥ ದೇವರೇ ನಮ್ಮನ್ನು ನಡೆಸು ಎಂಬುದ ಪ್ರಾರ್ಥನೆ ಇದ್ದಾವೆ. ಈ ಒಂದು ಆರಾಧನೆಯಲ್ಲಿ ದೇವರೇ, ನಿನ್ನ ನಾಮ ಮಹಿಮೆಯನ್ನು ಹೊಂದಿಕೊಳ್ಳಲಿ ಸ್ವಾಮಿ. ನಿನ್ನ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಎತ್ತಲ್ಪಡಲಿ. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳು ನಿನಗೆ ಉಂಟಾಗಲಿ ಎಂಬುದ ಪ್ರಾರ್ಥನೆ ಇದ್ದಾರೆ ಸ್ವಾಮಿ. ಈ ಆರಾಧನೆ ಆದಿಯೂ ಅಂತಿಗೂ ನೀನಾಗಿದ್ದುಕೊಂಡು ಎಲ್ಲ ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನು ನೀನು ಹೊಂದಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಹೊತ್ತಾರೆಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಭಕ್ತನಾದಂಥ ದಾವೀದನು ಹೇಳುತ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. ದೇವರು ಎಷ್ಟೊಂದು ಉಪಕಾರಗಳನ್ನು, ಮೇಲುಗಳನ್ನು ನಿನ್ನ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ಅವುಗಳನ್ನು ನೆನೆಸಿಕೊಂಡು ನಮ್ಮ ಹೃದಯದ ಅಂತರಾಳದಿಂದ ದೇವರ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಬದುಕಿ ಉಳಿದಿರುವುದು ಯೆಹೋವನ ಕರುಣೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ದೇವರ ಪ್ರೀತಿ, ಕೃಪೆ, ಕಟಾಕ್ಷ ನಮ್ಮ ಮೇಲೆ ಇರುವುದರಿಂದ ನಾವು ಜೀವಿಸ್ತಾ ಇದ್ದೇವೆ. ಜೀವಿಸುವಂಥ ನಾವೆಲ್ಲರೂ ಜೀವುಳ್ಳ ದೇವರನ್ನ ಸ್ತುತಿಸಿ ಆತನನ್ನು ನಾವು ಘನಪಡಿಸೋಣ. ಈ ಸಮಯದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಥ್ಯಾಂಕ್ ಯು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ, ಮುಂಜಾನೆಯು
ಕೊಂಡಾಡು ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರ. ಆತನು ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿರುವಂಥ ದೇವರು, ಸಮಸ್ತ ರೋಗಗಳಿಂದ ನಮ್ಮನ್ನು ಬಿಡಿಸಿದಂಥ ಕರ್ತನು, ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುವಂಥ ದೇವರು, ಪ್ರೀತಿ ಕೃಪೆಗಳ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವಂಥ ದೇವರಾಗಿದ್ದಾರೆ. ಆತನು ಮಾಡಿದ ಉಪಕಾರಗಳನ್ನು, ಆತನ ಮಾಡಿದಂಥ ಮೇಲುಗಳನ್ನು, ಆತನು ಮಾಡಿದಂಥ ಅತಿಶಯವಾದಂಥ ಕಾರ್ಯಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಮ್ಮ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದಾವೀದನು ಹೇಳುವ ಹಾಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಕರಗಳನ್ನು ಕರ್ತನ ಕಡೆಗೆ ನಾವೆತ್ತೋಣ, ನಮ್ಮ ದೃಷ್ಟಿ ಆತನ ಮೇಲೆ ಹರಿಸೋಣ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶಮಾನವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಮ್ಮ ಆತ್ಮಿಕ ಕಣ್ಣುಗಳಿಂದ ಕರ್ತನನ್ನು ನಾವು ನೋಡೋಣ. ಆ ಕರ್ತನಾದಂಥ ದೇವರನ್ನ ದೃಷ್ಟಿಸುತ್ತಾ ನಾವು ಆತನನ್ನು ಆರಾಧಿಸೋಣ. ಆರಾಧನೆ ಯೋಗ್ಯನಾದಂತಹ ದೇವರು, ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ದೀಪಸ್ತಂಭಗಳ ಮಧ್ಯದಲ್ಲಿ ಚಲಿಸುವ ಆತನು ಈ ದಿನದಲ್ಲಿ ನಮ್ಮ ಮನೆಗಳಲ್ಲಿ, ನಾವಿರುವಂಥ ಸ್ಥಳಗಳಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಆತನ ಮಹಿಮೆ ನಮ್ಮನ್ನು ಆವರಿಸಿಕೊಂಡಿದೆ. ಲೆಟ್ಸ್ ವರ್ಶಿಪ್ ದ ಲಾರ್ಡ್, ಪ್ರೈಸ್ ಹಿಸ್ ಹೋಲಿ ನೇಮ್. ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನ ನಾವು ಆರಾಧಿಸೋಣ. ದೇವರ ಪ್ರಸನ್ನತೆ ನಮ್ಮ ಮೇಲೆ ಏರಿ ಬರುವಂತದ್ದಾಗಿದೆ. ಥ್ಯಾಂಕ್ ಯು. ಎಸ್ ಜೀಸಸ್. ಹಲ್ಲೆಲೂಯಾ. ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಓ ದೇವ, ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ನಿಮ್ಮ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ. ದೇವಾನಿ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ. ಓ ದೇವ, ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಓ ದೇವ, ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ದೇವರೇ, ನಿನ್ನ ದೂತರ ನಮ್ಮ ಕಾಯಲು ತಂದಿಳಿಸಿದೆ. ದೇವರೇ, ನಿನ್ನ ದೂತರ ನಮ್ಮ ಕಾಯಲು ತಂದಿಳಿಸಿದೆ. ದಿವಾನಿ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ.
ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಓಹೋ ದೇವಾ ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ದೇವರೇ ನಿನ್ನ ಆಜ್ಞೆಯು ನಮ್ಮ ಮಾರ್ಗದಲ್ಲಿ ಇಳಿದು ಬಂದಿದೆ. ದೇವರೇ ನಿನ್ನ ಆಜ್ಞೆಯು ನಮ್ಮ ಮಾರ್ಗದಲ್ಲಿ ಇಳಿದು ಬಂದಿದೆ. ದೇವಾ ನಿನ್ನ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ. ದೇವಾ ನಿನ್ನ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ. ಓ ದೇವಾ ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಓಹೋ ದೇವಾ ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಆತ್ಮನ ಅಭಿಷೇಕವು ನಮ್ಮ ಸ್ಪರ್ಶಿಸಿ ಗುಣಗೊಳಿಸಿದೆ. ಆತ್ಮನ ಅಭಿಷೇಕವು ನಮ್ಮ ಸ್ಪರ್ಶಿಸಿ ಗುಣಗೊಳಿಸಿದೆ. ದೇವಾ ನಿನ್ನ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ. ದೇವಾ ನಿನ್ನ ಮಹಿಮೆ ಆವರಿಸಿದ ಪರಿಶುದ್ಧ ಸ್ಥಳಕ್ಕೆ ನಡೆಸಯ್ಯ. ಓ ದೇವಾ ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಓ ದೇವಾ ಪ್ರಸನ್ನತೆ ಎರಗಿದೆ ನಮ್ಮ ಮೇಲೆ. ಪರಿಶುದ್ಧನಾದಂತಹ ದೇವರೇ, ಮಹಾಮಹಿಮೆಯಲ್ಲಿ ವಾಸಿಸುವಂತ ಕರ್ತನೆ, ದೇವರೇ ನಿನ್ನ ಆತ್ಮನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ದೇವರೇ ನಿನ್ನನ್ನು ಆರಾಧಿಸುವಾಗ ನಿನ್ನ ಆತ್ಮನ ಸ್ಪರ್ಶವನ್ನು ನಾವು ಅನುಭವಿಸುವಂತೆ, ನಿನ್ನ ಸಹವಾಸದಲ್ಲಿ ನಾವು ಆನಂದಿಸುವಂತೆ ದೇವರೇನು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಆರಾಧನೆ, ನಮ್ಮ ಸ್ತುತಿ ಸ್ತೋತ್ರಗಳು ಧೂಪದೋಪಾದಿಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಏರಿ ಬಂದಿರುವುದಕ್ಕಾಗಿ ಕರ್ತನೆ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನು ಮಹಿಮೆಯನ್ನು ಹೊಂದಿದ್ದಕ್ಕಾಗಿ ಸ್ತೋತ್ರ. ಘನತೆ, ಮಾನ, ಮಹಿಮೆ, ಪ್ರಭಾವ ಎಲ್ಲವನ್ನ ನಾವು ನಿನಗೆ ಸಲ್ಲಿಸ್ತೇವೆ ಕರ್ತನೆ. ಯಜ್ಞದ ಕುರಿಮರಿಯಾದಂಥ ದೇವರೇ, ನಿನಗೆ ಮಹಿಮೆಯಾಗಲಿ ಕರ್ತನೆ, ಮಹಿಮೆಯಾಗಲಿ ಸ್ವಾಮಿ, ಮಹಿಮೆಯಾಗಲಿ ಸ್ವಾಮಿ. Hallelujah. Thank you, Lord. We worship you, Jesus. Praise you, Lord. Glory to your name, holy Jesus. ಯೇಸುವೇ ನಿನ್ನ ನಾಮ ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. Hallelujah. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ದಿನ ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ಕೆಲವು ಪ್ರಕಟಣೆಗಳು. ನಮ್ಮ ಸಭೆಯ ಭಾನುವಾರದ ಆರಾಧನೆ ಸರಿಯಾಗಿ 10:30 ಗಂಟೆಗೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಸಭಿಕರೆಲ್ಲರೂ ವಿಶ್ವಾಸಿಗಳು ಈ ಸಮಯವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ದೇವರ ಚಿತ್ತವಾದರೆ ನಮ್ಮ ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಆಲಯದಲ್ಲಿ ಚರ್ಚ್ಗಳಲ್ಲಿ ಆರಾಧನೆ ಮಾಡಬಹುದು ಎಂಬುದಾಗಿ ಹೇಳುವುದಾದರೆ ನಾವು ನಿಮಗೆ ಮಾಹಿತಿಯನ್ನು ನಾವು ಕೊಡುತ್ತೇವೆ, ಫೋನ್ಗಳ ಮೂಲಕವಾಗಿ ತಿಳಿಸ್ತೇವೆ.
ಮತ್ತು ಆನ್ಲೈನ್ ಮೂಲಕವಾಗಿ ಸಹ ನಾವು ನಿಮಗೆ ಸಂಪರ್ಕವನ್ನು ಮಾಡಿ ನಿಮಗೆ ತಿಳಿಸಲಿದ್ದೇವೆ. ಆದುದರಿಂದ ಅದು ಇನ್ನೂ ಸ್ಪಷ್ಟವಾಗಿಲ್ಲ. ಆದುದರಿಂದ ಒಂದು ವೇಳೆ ದೇವರ ಕೃಪೆಯಿಂದ ಸರ್ಕಾರದ ಒಂದು ಅನುಮತಿ ಕೊಡುವುದಾದರೆ ಭಾನುವಾರದ ಆರಾಧನೆ ಪ್ರಾರಂಭವಾಗಲಿಕ್ಕಿದೆ. ಅದಕ್ಕೋಸ್ಕರವಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ನಾನು ನೆನೆಸ್ತೇನೆ, ನೀವೆಲ್ಲ ತುಂಬ ಸಂತೋಷವುಳ್ಳವರಾಗಿದ್ದೀರಿ ಎಂಬುದಾಗಿ. ಕಾರಣವೇನೆಂದರೆ ಇಷ್ಟು ದಿನಗಳ ಕಾಲ ಸಭೆ ಇಲ್ಲದೆ, ಆರಾಧನೆ ಇಲ್ಲದೆ, ವಾಕ್ಯ ಆರಾಧನೆ ಅಂದರೆ ಸಭೆಯಲ್ಲಿ ಬಂದು ಆರಾಧನೆ ಮಾಡುವಂಥ ಅವಕಾಶ ಇಲ್ಲದೆ ನಾವೆಲ್ಲರೂ ಬಹಳವಾಗಿ ನೊಂದು ಹೋಗಿದ್ದೇವೆ. ಆದರೆ ಈಗ ಬಹಳ ಸಂತೋಷ. ತಿರುಗಿ ನಮ್ಮ ಆಲಯದಲ್ಲಿ ನಾವು ಸೇರಿ ಬಂದು ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಆತನನ್ನು ಕೊಂಡಾಡುವುದಕ್ಕೋಸ್ಕರವಾಗಿ ನಾವು ಬರಲಿಕ್ಕಿದ್ದೇವೆ. ಒಂದು ವಿಷಯವನ್ನು ಈ ಕೊರೋನಾದಿಂದ ನಾವು ಕಲಿತಿರುವಂಥದ್ದೇನೆಂದರೆ, ದೇವರ ಆಲಯ ಎಷ್ಟು ಪ್ರಾಮುಖ್ಯವಾಗಿದೆ, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾಗಿದೆ. ಅನೇಕ ಸಾರಿ ನಾನು ಹೇಳ್ತಾ ಇದ್ದೇನೆ, ನಾನು ನಿಮಗೆ ಈಗೋ ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ ಬರ್ತದೆ. ಒಂದು ಸಮಯ ಬರ್ತದೆ ದೇವರ ವಾಕ್ಯ ಸಿಕ್ಕುತ್ತದೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಸಿಕ್ಕೋದಿಲ್ಲ, ಸೇವಕರುಗಳು ಸಿಕ್ಕೋದಿಲ್ಲ, ವಾಕ್ಯ ಸಿಕ್ಕೋದಿಲ್ಲ ಅಂತ ದಿನಮಾನಗಳು ಬರಲಿಕ್ಕಿವೆ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ, ಅನೇಕ ವೇಳೆಗಳಲ್ಲಿ ಏನೇನೋ ಕಾರಣಗಳನ್ನು ಹೇಳಿ, ಬೇಸರವಾಯಿತು ಬರಲಿಲ್ಲ ಎಂಬುದಾಗಿ ಹೇಳಿ ಅನೇಕ ವೇಳೆಗಳಲ್ಲಿ ನಾವು ಸಭೆಗಳಿಗೆ ಬರುವುದನ್ನು ನಾವು ತಪ್ಪಿಸಿಕೊಂಡಿದ್ದೇವೆ. ಈಗ ನಮಗೆ ಗೊತ್ತಾಗುತ್ತದೆ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾಗಿದೆ, ಸಭೆ ಆರಾಧನೆ ಎಷ್ಟು ಪ್ರಾಮುಖ್ಯವಾಗಿದೆ. ಈ ದಿನ ನೀವು ಡಿಸೈಡ್ ಮಾಡಿ, ದೇವರೇ ನನ್ನ ಜೀವಿತದಲ್ಲಿ ಇನ್ನು ಮೇಲೆ ಒಂದು ಭಾನುವಾರದ ಆರಾಧನೆಯನ್ನು ಸಹ ನಾನು ತಪ್ಪಿಸ್ಕೊಳ್ಳೋದಿಲ್ಲ ಸ್ವಾಮಿ ಎಂಬುದಾಗಿ. ಯಾಕೆ ಹೇಳ್ತೇನೆ ಅಂದರೆ, ದೇವರ ಬರೋಣ ಹತ್ತಿರವಾಗಿದೆ. ಹೀಗಿರುವಾಗ ಆಲಯವನ್ನು ತಪ್ಪಿಸಿಕೊಳ್ಳದೆ ಬಂದು ದೇವರ ವಾಕ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು, ದೇವರ ವಾಕ್ಯದಲ್ಲಿ ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಕರ್ತನ ಬರುವಿಕೆಗೆ ಆತ್ಮಗಳನ್ನು ಸಿದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ನಾನು ನಿಮಗೆ ತಿಳಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯವಾದವರೇ, ಜ್ಞಾಪಕದಲ್ಲಿಟ್ಟುಕೊಳ್ಳಿ, ನಮ್ಮ ಆರಾಧನೆ ಸರಿಯಾಗಿ 10:30 ಗಂಟೆಗೆ ಪ್ರಾರಂಭವಾಗುತ್ತದೆ, ಭಾನುವಾರದ ಆರಾಧನೆ. ಒಂದು ವೇಳೆ ಅನುಮತಿ ಸಿಕ್ಕದೇ ಇದ್ದ ಪಕ್ಷದಲ್ಲಿ ಆನ್ಲೈನ್ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ನಾವು ತಿಳಿಸಲಿಕ್ಕಿದ್ದೇವೆ. ಹೇಗೂ ಅನುಕೂಲದಲ್ಲಿಯೂ ಅನಾನುಕೂಲದಲ್ಲಿಯೂ ಸಹ ದೇವರ ವಾಕ್ಯ ನಿಮಗೆ ಸಿಗ್ತಾ ಇದೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು. ಮತ್ತು ನಮ್ಮ ಅರ್ಲಿ ಮಾರ್ನಿಂಗ್ ಪ್ರಾರ್ಥನೆ, ತಿಂಗಳಿನ ಮೊದಲನೆಯ ದಿನದ ಪ್ರಾರ್ಥನೆ ಬೆಳಗಿನ ಜಾವ 5:30 ಗಂಟೆಗೆ ಇರ್ತದೆ. ಆದ್ದರಿಂದ ವಿಶ್ವಾಸಿಗಳು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಮತ್ತು ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ನೀವು ವಾಚ್ ಮಾಡಬಹುದು. ನಮ್ಮ ಬೆಳಗಿನ ಜಾವದ ಪ್ರಾರ್ಥನೆ, ಮಂತ್ಲಿ ಪ್ರೇಯರ್, ಅರ್ಲಿ ಮಾರ್ನಿಂಗ್ ಪ್ರೇಯರ್ 5:30 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗ್ತದೆ. ಆದ್ದರಿಂದ ತಪ್ಪಿಸಿಕೊಳ್ಳದೆ ಮನೆಯಲ್ಲಿರುವುದಾದರೆ ಮನೆಗಳಲ್ಲಿ ನೀವು ಸೇರಿ ಬರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆದ್ದರಿಂದ ಅರ್ಲಿ ಮಾರ್ನಿಂಗ್ ಪ್ರಾರ್ಥನೆ, ಆ ದಿನದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸ್ಕೊಳ್ತೇವೆ. ಕಳೆದ ತಿಂಗಳಲ್ಲಿ ದೇವರು ಹೇಗೆ ನಡೆಸಿದ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮತ್ತು ಈ ತಿಂಗಳಲ್ಲಿ, ಹೊಸ ತಿಂಗಳಲ್ಲಿ ಕಾಲಿಡುವಾಗ ಜೂನ್ ತಿಂಗಳಲ್ಲಿ ನಮಗೇನೇನು ಬೇಕಾಗಿದೆ ಅವಶ್ಯಕತೆ, ಆ ವಿಜ್ಞಾಪನೆಗಳನ್ನು ದೇವರ ಸನ್ನಿಧಾನದಲ್ಲಿ ಇಡುವವರಾಗಿರುತ್ತೇವೆ. ಆದುದರಿಂದ ಆ ಒಂದು ಉದ್ದೇಶದಿಂದ ಬೆಳಗಿನ ಜಾವದ ಪ್ರಾರ್ಥನೆ ತಿಂಗಳಿನ ಮೊದಲನೇ ದಿನದಲ್ಲಿ ಪ್ರಾರಂಭವಾಗುತ್ತದೆ. ಸೊ ಅದನ್ನು ಜ್ಞಾಪಕದಲ್ಲಿ ನೀವು ಇಟ್ಟುಕೊಂಡು ಪ್ರಾರ್ಥನೆಗೋಸ್ಕರವಾಗಿ ಸೇರಿ ಬರಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ಈ ದಿನ ನಮ್ಮ ಕಾಣಿಕೆಗಳನ್ನು ಪ್ರತ್ಯೇಕವಾಗಿ ನೀವು ಸೇವೆಗೋಸ್ಕರವಾಗಿ, ಸಭೆಗೋಸ್ಕರವಾಗಿ ಎತ್ತಿಡಿರಿ. ಆರಾಧನೆಗೆ ಬರುವಂಥ ಸಮಯದಲ್ಲಿ ಚರ್ಚ್ಗಳು ಪ್ರಾರಂಭವಾದಾಗ ಬರುವಾಗ ನಿಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮಾತ್ರವಲ್ಲದೆ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಆನ್ಲೈನ್ ಸರ್ವಿಸ್ ಬರ್ತಾ ಇರ್ತದೆ. ಸೊ ಆದ್ದರಿಂದ ನೀವು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಮತ್ತು ಯೂಟ್ಯೂಬಲ್ಲಿ ಸಹ ನಾವು ದೇವರ ವಾಕ್ಯವನ್ನು, ಅದೇ ವಾಕ್ಯವನ್ನು ಯೂಟ್ಯೂಬಲ್ಲಿ ನಾವು ಬಿಡುವಂಥ ಸಮಯದಲ್ಲಿ ನೀವು ಅದನ್ನು ವೀಕ್ಷಿಸಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಮಾತ್ರವಲ್ಲದೆ ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು, ಸಬ್ಸ್ಕ್ರೈಬ್ ಮಾಡುವುದನ್ನು ನೀವು ಮರೆಯಬಾರದೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸೊ ಆದ್ದರಿಂದ ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಮತ್ತು ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಸಂದೇಶಕ್ಕೆ ನಾವು ಹೋಗಲಿಕ್ಕಿದ್ದೇವೆ. ಸೊ ಆ ದೇವರ ವಾಕ್ಯವನ್ನು ನಾವು ಕೇಳುವುದಕ್ಕೋಸ್ಕರವಾಗಿ ನಮ್ಮ ಆತ್ಮಗಳನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂತಹ ನಮ್ಮ ಸ್ವರ್ಗೀಯ ತಂದೆಯಾದಂತಹ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ದೇವರೇ, ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆ ಮಾಡಿ ಸ್ವಾಮಿ, ಕೇಳಿಕೋ. ನಿನಗೆ ತಿಳಿಯಲಾರದೆ ಇರುವಂಥ ಗೂಢಾರ್ಥಗಳನ್ನು ನಾನು ತಿಳಿಪಡಿಸ್ತೇನೆ, ಗೋಚರಪಡಿಸ್ತೇನೆ ಎಂಬುದಾಗಿ ಹೇಳಿದಂಥ ದೇವರೇ, ಅಪ್ಪ ನಮಗೆ ನಿನ್ನ ವಾಕ್ಯಗಳನ್ನು ಅರ್ಥೈಸುವುದನ್ನು ಪ್ರಾರ್ಥಿಸ್ತೇವೆ. ಪರಿಶುದ್ಧಾತ್ಮನಾದಂಥ ದೇವರೇ, ಮಾತನಾಡುವವನು ನಾನಲ್ಲ ಸ್ವಾಮಿ,
ನಿನ್ನ ದಾಸನ ಮೂಲಕವಾಗಿ ನೀನು ನಿನ್ನ ವಾಕ್ಯಗಳನ್ನ ಮಾತನಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮಾತನಾಡುವಾಗ ಅನೇಕರು ಹೃದಯಗಳಲ್ಲಿ ಈ ವಾಕ್ಯ ನಾಟಲ್ಪಡಲಿ ಸ್ವಾಮಿ, ಈ ವಾಕ್ಯ ಅವರ ಹೃದಯಗಳಲ್ಲಿ ಬಿತ್ತಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ವಾಕ್ಯವನ್ನ ಕೇಳುವರು ಮಾತ್ರವಾಗಿರುವುದು ಇದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ನಿನ್ನ ವಾಕ್ಯಗಳನ್ನು ಕೇಳಿ ಹೃದಯದಲ್ಲಿ ನಂಬಿ ಅವುಗಳನ್ನು ಜೀವಿತಕ್ಕೆ ಅಳವಡಿಸಿಕೊಂಡು ಅನ್ವಯಿಸಿಕೊಂಡು ಜೀವಿಸುವಲ್ಲಿ ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಜೀವಿಸುವಂತೆ ನಿನ್ನ ಮಹಿಮೆಯ ಕಾರ್ಯಗಳನ್ನು ನಾವು ಕಾಣುವಂತೆ ಸಹಾಯ ಮಾಡಿ. ಈ ಸಮಯದಲ್ಲಿ ತೆರೆದ ಮನಸ್ಸುಳ್ಳವರಾಗಿದ್ದೇವೆ ಕರ್ತನೆ. ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡಿಸುವ ಲಾರ್ಡ್, ಸ್ಪೀಕ್ ಟು ಅವರ್ ಹಾರ್ಟ್ಸ್ ಫಾದರ್. ವಿ ಆರ್ ಹಿಯರ್ ಟು ಹಿಯರ್ ಯುವರ್ ವಾಯ್ಸ್ ಲಾರ್ಡ್. ನಿನ್ನ ಸ್ವರವನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದೇವೆ. ನಮ್ಮ ಸಂಗಡ ಮಾತನಾಡು ಸ್ವಾಮಿ, ಮಾತನಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಒಂದು ತಿಂಗಳು ನಂಬಿಕೆಯ ತಿಂಗಳು. ದಿಸ್ ಇಸ್ ದ ಮಂತ್ ಆಫ್ ಫೇತ್. ಸೊ ಲೆಟ್ ಅಸ್ ಎಕ್ಸರ್ಸೈಸ್ ಅವರ್ ಫೇತ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ, ದೇವರಲ್ಲಿ ನಂಬಿಕೆಯನ್ನು ನಾವು ಚಲಾಯಿಸಬೇಕು. ವಾಗ್ದಾನಗಳನ್ನು ಹಿಡಿದುಕೊಂಡು ಆ ವಾಗ್ದಾನಗಳನ್ನು ನಂಬಿ ನಮ್ಮ ನಂಬಿಕೆಯನ್ನು ಚಲಾಯಿಸುವಾಗ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಕಾಣುವವರಾಗಿದ್ದೇವೆ. ಈ ತಿಂಗಳು ನಾವು ಪೂರ್ತಿಯಾಗಿ ನಾವು ನಂಬಿಕೆ ವಿಷಯವಾದಂಥ ಸಂಗತಿಗಳನ್ನು ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಈ ತಿಂಗಳಲ್ಲಿ ಕೊನೆಯ ತಿಂಗಳು ಇದಾಗಿರ್ತದೆ. ಸೊ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಇಯರ್. ಮತ್ತು ನಂಬಿಕೆಯ ವಿಷಯವಾದಂಥ ಸಂದೇಶಗಳನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡಿ ಹೊಸ ತಿಂಗಳಲ್ಲಿ ನಾವು ಕಾಲಿಡಲಿಕ್ಕಿದ್ದೇವೆ. ಆಗ ಹೊಸ ತಿಂಗಳಲ್ಲಿ ಕಾಲಿಡುವಾಗ ಬಿಡುಗಡೆ, ದ ಮಂತ್ ಆಫ್ ಡೆಲಿವರೆನ್ಸ್, ಅದರ ವಿಚಾರದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಆದ್ದರಿಂದ ಇದು ಕೊನೆಯ ಸಂದೇಶ. ದೇವರು ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಈ ತಿಂಗಳಿನ ಕೊನೆಯ ವಾರ ಕೊನೆಯ ಸಂದೇಶವಾಗಿತ್ತು, ನಂಬಿಕೆ ವಿಷಯವಾದಂಥ ಸಂದೇಶ. ಹೀಗಿರುವಾಗ ದಯಮಾಡಿ ಈ ವಿಚಾರಗಳನ್ನು ನೀವು ಕಲಿತುಕೊಳ್ಳುವಾಗ ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅವುಗಳನ್ನು ನೀವು ನಂಬಬೇಕು, ಚಲಾಯಿಸಬೇಕು. ದೇವರ ಅದ್ಭುತಗಳನ್ನು ನಿಮ್ಮ ಕುಟುಂಬ ಜೀವಿತದಲ್ಲಿ ನೀವು ಕಾಣಬೇಕು ಅನ್ನುವಂಥದ್ದು ನನ್ನ ಉದ್ದೇಶದಿಂದ ನನ್ನ ಪ್ರಸಂಗವನ್ನು ನಾನು ಮಾಡ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯವಾದವರೇ, ನಾವು ಪ್ರಸಂಗ ಮಾಡುವಂಥ ಸಮಯದಲ್ಲಿ ನಾನು ಒಬ್ಬನೇ ಇರ್ತೇನೆ. ಬಾರಿಸುವವರು ಒಬ್ಬರಿರ್ತಾರೆ ಮತ್ತು ವಿಡಿಯೋ ತೆಗೆಯುವವರು ಒಬ್ಬರು ಇರ್ತಾರೆ. 3 ಜನ ಸಭೆಯಲ್ಲಿ ಯಾರೂ ಇರೋದಿಲ್ಲ. ನಾನು ಪ್ರಸಂಗ ಮಾಡುವಾಗ ನೀವೆಲ್ಲರೂ ನಮ್ಮ ಜೊತೆಲಿ ಇದ್ದೀರಿ ಎಂಬುದಾಗಿ ಪ್ರಸಂಗ ಮಾಡ್ತಾ ಇರ್ತಾರೆ. ಆದುದರಿಂದ ದಯಮಾಡಿ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನದವರೆಗೆ. ಮಾರ್ಕ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನದವರೆಗೂ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆಗಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲಾ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ನಂಬಿಕೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯಗಳನ್ನ ಕೇಳುವುದರಿಂದ ನಮ್ಮಲ್ಲಿ ನಂಬಿಕೆ ಉಂಟಾಗುತ್ತದೆ. ಫೇತ್ ಕಮೆತ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಸೊ ವೆನ್ ವಿ ಹಿಯರ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಗಳನ್ನು ನಾವು ಕೇಳುವಾಗ ನಂಬಿಕೆ ನಮ್ಮ ಒಳಗಡೆ ಉಂಟಾಗುತ್ತದೆ. ಆ ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು ಆತನೇ ಆಗಿದ್ದಾನೆ. ಆತನನ್ನು ನಾವು ದೃಷ್ಟಿಸುತ್ತಾ ನಮ್ಮ ನಂಬಿಕೆಯನ್ನು ಚಲಾಯಿಸುವಾಗ ಅದ್ಭುತಗಳನ್ನು ನಾವು ಕಾಣುವವರಾಗಿದ್ದೇವೆ. ಹೀಗಿರುವಾಗ ಈ ದಿನದಲ್ಲಿ ನಂಬಿಕೆ ಎಂಬುದಾಗಿ ಹೇಳುವಾಗ ಯಾವುದರಲ್ಲಿ ನಾವು ನಂಬಿಕೆಯನ್ನು ಇಡಬೇಕು, ಯಾವುದರಲ್ಲಿ ನಾವು ನಂಬಿಕೆಯನ್ನು ಇಡಬೇಕು ಎಂಬುದಾಗಿ ನಾವು ಯೋಚನೆಯನ್ನು ಮಾಡೋಣ. ಮೊದಲನೆಯದಾಗಿ ಫೇತ್ ಇನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಲ್ಲಿ ನಾವು ನಂಬಿಕೆಯನ್ನು ನಾವು ಇಡಬೇಕು. ಎರಡನೆಯದಾಗಿ ಫೇತ್ ಇನ್ ಯುವರ್ ಪ್ರೇಯರ್, ನೀನು ಮಾಡುವಂಥ ಪ್ರಾರ್ಥನೆಯಲ್ಲಿ ನಂಬಿಕೆಯನ್ನು ಇಡಬೇಕು.
ಮೂರನೆಯದಾಗಿ ಫೇತ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಾವು ನಂಬಿಕೆಯನ್ನ ನಾವು ಇಡುವವರಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ಇದು ಬಹಳ ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಆದುದರಿಂದ ನನ್ನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗುವುದನ್ನು ನಾನು ಕಂಡಿದ್ದೇನೆ. ಕೇವಲ ಈ 3 ವಿಚಾರಗಳನ್ನು ಅರಿತುಕೊಂಡಿದ್ದೇನೆ. ಆದುದರಿಂದ ಈ ದಿನ ನನ್ನ ಸಂದೇಶವನ್ನು ಕೇಳುವಂಥ ನೀನು ಈ 3 ವಿಚಾರಗಳಲ್ಲಿ ಆಳವಾದ ವಿಶ್ವಾಸವನ್ನು ನೀನು ಬೆಳೆಸಿಕೊಳ್ಳುವುದಾದರೆ ನಿನ್ನ ಜೀವಿತ ಬದಲಾಗುತ್ತದೆ. ಯುವರ್ ಲೈಫ್ ವಿಲ್ ನೆವರ್ ಗೋಯಿಂಗ್ ಟು ಬಿ ದ ಸೇಮ್. ಯುವರ್ ಲೈಫ್ ವಿಲ್ ಬಿ ಚೇಂಜ್ಡ್. ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ, ಮೊದಲನೆಯದಾಗಿ ಫೇತ್ ಇನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಲ್ಲಿ ನಂಬಿಕೆಯನ್ನು ನಾವು ಇಡಬೇಕು. ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಿದನು. ಗಮನದಲ್ಲಿ ಇಟ್ಟುಕೊಳ್ಳಿ, ಯೇಸು ಸ್ವಾಮಿ ಹೇಳ್ತಾನೆ, ಲೆಟ್ ಅಸ್ ಗೋ ದಟ್ ಸೈಡ್ ಆಫ್ ದ ಲೇಕ್. ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಆತನು ಹೇಳಿದನು. ಆಮೇಲೆ ಶಿಷ್ಯರೆಲ್ಲರೂ ಬಂದು ದೋಣಿಯಲ್ಲಿ ಕುಳಿತುಕೊಂಡು ಅವರು ಪ್ರಯಾಣವನ್ನು ಬೆಳೆಸಿದರು. ಅದು ಸಾಯಂಕಾಲದ ಸಮಯ. ಅವರು ಪ್ರಯಾಣ ಮಾಡ್ತಾ ಇದ್ದ ಹಾಗೆ ರಾತ್ರಿ ಆಗ್ತಾ ಇದೆ, ಕತ್ತಲಾಗ್ತಾ ಇದೆ. ಸೊ ಅವರು ಸಮುದ್ರದ ಮಧ್ಯಭಾಗಕ್ಕೆ ಬಂದಂಥ ಸಮಯದಲ್ಲಿ ದೊಡ್ಡ ಬಿರುಗಾಳಿ ಬಂದರು. ಅಲೆಗಳು, ತೆರೆಗಳು, ಆ ಬಡಿತಕ್ಕೆ ಆ ಒಂದು ದೋಣಿ ಅಲ್ಲೋಲ ಕಲ್ಲೋಲವಾಗುವುದನ್ನು ನಾವು ನೋಡ್ತೇವೆ. ಅದು ಅಲ್ಲಾಡುವುದಕ್ಕೆ ಪ್ರಾರಂಭವಾಗುತ್ತದೆ. ಶಿಷ್ಯರಿಗೆ ಭಯ ಉಂಟಾಗುತ್ತದೆ. ಅಪ್ಪ ದೇವರೇ, ಯಾಕೆ ಹೀಗಾಗ್ತಾ ಇದೆ? ನಂಬಿಕೆ ಕುಂದಿ ಹೋಗ್ತಾ ಇದೆ. ಏನು ಮಾಡಬೇಕು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅನೇಕ ವೇಳೆಗಳಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ನಾನು ನೀನು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ನಾವು ದೋಣಿಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಈಚೆ ದಡದಿಂದ ಆಚೆ ದಡಕ್ಕೆ ನಾವು ಹೋಗುತ್ತಾ ಇದ್ದೇವೆ. ಮಧ್ಯದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಏರುಪೇರುಗಳು, ಅನೇಕ ಕಷ್ಟಗಳು, ಅನೇಕ ಸಂಕಟಗಳು, ಸಹಿಸಿಕೊಳ್ಳಲಾರದೇ ಇರುವಂಥ ಬಾಧೆಗಳು, ನಮಗೆ ಒತ್ತಡಗಳು ಒದಗಿ ಬಡಿತಕ್ಕೆ ನಾವು ಸಿಲುಕಿರುವಾಗ ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ಶಿಷ್ಯರು ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಯೋಚನೆಯನ್ನು ಮಾಡ್ತಾ ಇರಬಹುದು, ಅಯ್ಯೋ ನಾವು ದಡವನ್ನು ಸೇರುತ್ತೇವೋ, ದಡವನ್ನು ಸೇರುವುದಿಲ್ಲವೋ, ಮುಳುಗಿ ಹೋಗ್ತಾ ಇದ್ದೇವೆ. ಹೀಗಿರುವಾಗ ಅವರು ಓಡಿ ಬಂದು ಯೇಸುವನ್ನ ಎಬ್ಬಿಸುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ತಲೆದಿಂಬನ್ನು ಒರಗಿಕೊಂಡು ಆತನು ಮಲಗಿಕೊಂಡಿದ್ದಾನೆ. ಯೇಸುವೇ ಯೇಸುವೇ ಎಂಬುದಾಗಿ, ಗುರುವೇ ನಿನಗೆ ಚಿಂತೆ ಇಲ್ಲವೋ ಎಂದು ಕೇಳ್ತಾರೆ. ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ? ನಾವು ಮುಳುಗಿ ಹೋಗ್ತಾ ಇದ್ದೇವೆ, ನಿನಗೆ ಚಿಂತೆ ಇಲ್ಲವಾ ಎಂಬುದಾಗಿ ಸ್ವಾಮಿ ಕೇಳ್ತಾ ಇದ್ದಾರೆ. ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ದೋಣಿ ಅಲ್ಲಾಡುವಾಗ, ನಮ್ಮ ಕುಟುಂಬದಲ್ಲಿ ಇರುವಂಥ ನಮ್ಮ ಕುಟುಂಬದ ದೋಣಿ ಅದು ಅನೇಕ ಕಷ್ಟಗಳಿಗೆ, ಒತ್ತಡಗಳಿಗೆ ಸಿಲುಕಿ ಅಲೆಗಳ ಬಡಿತಕ್ಕೆ ಅಲಗಾಡುವಾಗ ನಮಗೆ ಭಯವಾಗುತ್ತದೆ. ಆಗ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಬರ್ತವೆ. ದೇವರೇ, ನಿನಗೆ ಚಿಂತೆ ಇಲ್ವಾ? ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಈ ಕಷ್ಟ ಎಂಬುದಾಗಿ ಅನೇಕ ವೇಳೆಗಳಲ್ಲಿ ಯೋಚನೆ ಮಾಡ್ತಾರೆ. ಯಾಕೆ ದೇವರು ಇಷ್ಟೊಂದು ಕಷ್ಟ ಬರ್ತಾ ಇದೆ? ಯಾಕೋ ಇಷ್ಟೊಂದು ವೇದನೆ ನನಗೆ? ಲೋಕದಲ್ಲಿರುವಂಥ ಎಲ್ಲರೂ ಸುಖವಾಗಿದ್ದಾರಲ್ಲ, ನನಗೆ ಯಾಕೆ ಹೀಗೆ? ನನ್ನ ಕುಟುಂಬಕ್ಕೆ ಯಾಕೆ ಹೀಗೆ? ನೋಡಿ, ಮನುಷ್ಯನ ಸ್ವಭಾವ ಹೇಗಿದೆ ಅಂದರೆ, ದೇವರು ಒಳ್ಳೆಯದನ್ನು ಮಾಡುವಾಗ ದೇವರೇನಾದರೂ ಒಳ್ಳೇದು ಮಾಡಿದನು, ಯಾಕೆ ಸ್ವಾಮಿ ನನಗೆ ಯಾಕೆ ಹೀಗೆ, ನನಗೆ ಯಾಕೆ ಕೊಡ್ತಾ ಇದೆಯಾ ಅಂತ ನಾವೆಂದೂ ಕೇಳೋದಿಲ್ಲ. ದೇವರು ಒಳ್ಳೆಯದನ್ನು ಕೊಡೋದಾದರೆ ವಿ ನೆವರ್ ಆಸ್ಕ್ ಕ್ವೆಶ್ಚನ್. ಆದರೆ ಕಷ್ಟಗಳು ಬಂದಾಗ ನಾವು ಅಂತೇವೆ ಅಂದರೆ, ಯಾಕೆ ಸ್ವಾಮಿ ನನಗೇನಾ ಎಂಬ ಪ್ರಶ್ನೆಯನ್ನು ನಾವು ಕೇಳುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಶಿಷ್ಯರು ಅವರು ಆ ದೋಣಿಯಲ್ಲಿ ಭಯಪಟ್ಟವರಾಗಿ ಯೇಸುವಿನ ಬಳಿಗೆ ಬಂದು, ಸ್ವಾಮಿ ಎದ್ದೇಳು, ಚಿಂತೆ ಇಲ್ಲವೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಚಿಂತೆ ಇಲ್ಲವಾ? ನಿಮಗಿಂತಲೂ ಚಿಂತೆ ಆತನಿಗೆ ಇದೆ. ಆದರೆ ಆತನು ಹೇಳಿದ್ದಾನೆ, ನಿನ್ನ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ಹಾಗಾದ್ರೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಚಿಂತೆ ನಾವು ಮಾಡ್ತಾ ಇದ್ದೇವೆ, ಚಿಂತೆಯನ್ನು ನಾವು ಮಾಡ್ತಾ ಇದ್ದೇವೆ, ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ, ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ದೇವರೇ, ಈ ಚಿಂತಾ ಭಾರವನ್ನು ನಿನ್ನ ಮೇಲೆ ಹಾಕ್ತೇನೆ ಸ್ವಾಮಿ, ನಡೆಸಪ್ಪ ಎಂಬುದಾಗಿ ನಾವು ಕೇಳಿಕೊಡ್ತಾ ಇಲ್ಲ. ನಂಬಿಕೆಯಿಂದ ದೇವರು ನಡೆಸ್ತಾನೆ ಎಂಬುದಾಗಿ ನಾವು ನಮ್ಮ ಮಾತಿನಲ್ಲಿ ನಾವು ಹೇಳ್ತಾ ಇಲ್ಲ. ಏನಾಗುತ್ತದೋ ಏನೋ ಗೊತ್ತಿಲ್ಲ, ದಡ ಸೇರುತ್ತೇನೋ ಇಲ್ಲವೋ ಭಯ, ಆತಂಕ ಎಂಬುದಾಗಿ ಆ ಮಾತುಗಳನ್ನು ನಾವು ಹೇಳುವವರಾಗಿರುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಸ್ವಾಮಿ, ಆ ಮಲಗಿದಂಥ ಯೇಸು ಸ್ವಾಮಿ ಎದ್ದೇಳ್ತಾನೆ. ಎದ್ದು ಏನನ್ನು ಹೇಳ್ತಾನೆ? ಆತನು ಗದರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಯಾರನ್ನು ಗದರಿಸಿದನು? ಆ ಭಯಪಡುವಂಥ ಶಿಷ್ಯರನ್ನ ಆತನು ಗದರಿಸಲಿಲ್ಲ,
ಗಾಳಿಯನ್ನ, ಸಮುದ್ರವನ್ನ ಗದರಿಸಲು ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಯಿತು, ಎಲ್ಲ ಶಾಂತವಾಯಿತು. ಸಾರಿ ಯೇಸು ಸ್ವಾಮಿ ಎದ್ದು ನಿನ್ನ ಕುಟುಂಬದಲ್ಲಿ ಸಮಾಧಾನವಾಗಲಿ, ನಿನ್ನ ಕುಟುಂಬಕ್ಕೆ ಬಿಡುಗಡೆಯಾಗಲಿ, ಎಲ್ಲ ಶಾಂತವಾಗಲಿ ಎಂಬುದಾಗಿ ಹೇಳುವುದಾದರೆ ನಿನ್ನ ಎಲ್ಲ ಕುಟುಂಬದ ಸಮಸ್ಯೆಗಳು ಶಾಂತವಾಗಿ ಹೋಗುತ್ತವೆ. ದೇವರ ಮಾತಿನಲ್ಲಿ ಶಕ್ತಿ ಇದೆ, ದೇವರ ಮಾತಿನಲ್ಲಿ ಶಕ್ತಿ ಇದೆ. ಯೇಸು ಸ್ವಾಮಿ ಆ ಮಾತುಗಳನ್ನು ಹೇಳಿದ ನಂತರ ಎಲ್ಲವೂ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಎಷ್ಟು ಸಾರಿ ನನ್ನ ಜೊತೆಯಲ್ಲಿದ್ದೀರಿ, ಎಷ್ಟು ಅದ್ಭುತಗಳನ್ನು ನೀವು ಕಂಡಿದ್ದೀರಿ, ಎಷ್ಟು ಉಪಕಾರಗಳನ್ನು ನೀವು ಹೊಂದಿದ್ದೀರಿ, ಎಂತೆಂಥ ಮಹತ್ಕಾರಗಳನ್ನು ನಾನು ಮಾಡುವಾಗ ನನ್ನ ಜೊತೆ ಇದು ಕಣ್ಣಾರೆ ನೋಡಿದ್ದೀರಿ. ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಯಾಕೆ ಧೈರ್ಯಗೆಡುತ್ತೀರಿ? ಕರ್ತನಲ್ಲಿ ಪ್ರಿಯವಾದವರೇ, ನೀನು ಯೇಸು ಸ್ವಾಮಿಯನ್ನು ನಂಬಿರುವುದಾದರೆ ಯಾವ ಸಂಗತಿಗಳಿಗೋಸ್ಕರವಾಗಿ ಸಹ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಫಿಯರ್ ನಾಟ್ ಎಂಬ ಪದ 365 ಸಾರಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 365 times it is written in the word of God. Be not afraid, fear not, ಭಯಪಡಬೇಡ, ಧೈರ್ಯವಾಗಿರು ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ನಮ್ಮ ದೇವರು ಧೈರ್ಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಗಿದಿಯೋನನ್ನು ಭಯಪಡ್ತಾ ಇರುವಂಥ ಸಮಯದಲ್ಲಿ ದೇವರು ಹೇಳ್ತಾನೆ, ಈಗ ಗಿದಿಯೋನನೇ, ಪರಾಕ್ರಮಶಾಲಿಯಾದಂಥ ಗಿದಿಯೋನನೇ, ಅವನು ಪರಾಕ್ರಮಶಾಲಿ ಅಂತ ಹೇಳುವಾಗ ಅವನು ನೋಡ್ತಾನೆ, ಯಾವ ಪರಾಕ್ರಮವೂ ಸಹ ಇಲ್ಲ, ಭಯಪಡ್ತಾ ಇದ್ದಾನೆ. ಸೊ ದ ಲಾರ್ಡ್ ಸೇಸ್, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನನ್ನ ಧರ್ಮದ ಬಲಗೈಯನ್ನು ಚಾಚಿ ನಾನು ನಿನಗೆ ಆಧಾರವಾಗಿರ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಎದ್ದು ಅದನ್ನು ಗದರಿಸುವಾಗ ಶಿಷ್ಯನಿಗೆ ಆಶ್ಚರ್ಯವಾಗುತ್ತದೆ. ಗಾಳಿ, ಸಮುದ್ರ ಈತನ ಸ್ವರಕ್ಕೆ ಕಿವಿ ಕೊಡುತ್ತವಲ್ಲ ಎಂಬುದಾಗಿ. ನಿರ್ಜೀವವಾದಂತಹ ಸಂಗತಿಗಳು ದೇವರ ಸ್ವರಕ್ಕೆ ಕಿವಿಗೊಡುತ್ತಾ ಇವೆ. ಜೀವವುಳ್ಳಂತಹ ನೀನು ನಾನು ಎಷ್ಟು ಮಟ್ಟಿಗೆ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಂಬುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಸ್ವಾಮಿಯ ಶಿಷ್ಯರು ಒಂದು ಮಾತನ್ನು ಮರೆತು ಹೋಗಿದ್ದಾರೆ. ಏನನ್ನು ಮರೆತು ಹೋಗಿದ್ದಾರೆ? ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನಲ್ಲ, ಆ ಮಾತನ್ನು ಮರೆತು ಹೋಗಿದ್ದಾರೆ. ಆ ಮಾತನ್ನು ಅವರು ಮರೆತು ಹೋಗಿದ್ದಾರೆ. They forgot that word. Let us go that side of the lake. ಆಚೆ ದಡಕ್ಕೆ ನಾವು ಹೋಗೋಣ ಅನ್ನುವಂಥ ವಿಚಾರವನ್ನು ಮರೆತು ಹೋಗಿದ್ದಾರೆ. ಹೀಗಿರುವಾಗ ಆತಂಕಗಳು ಬಂದಂತಹ ಸಮಯದಲ್ಲಿ ಆಚೆ ದಡಕ್ಕೆ ಹೋಗುತ್ತೇವೋ ಇಲ್ಲವೋ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಯೇಸು ಸ್ವಾಮಿ ಅವರ ಹಾಗೆ ಯೋಚನೆ ಮಾಡಿರುವುದಾದರೆ ಯೇಸು ಸ್ವಾಮಿ ಆತನು ಎದ್ದು ಹೇಳಬೇಕಾಗಿತ್ತು, ನಾನು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳಿದೆ, ಆದರೆ ನನಗೂ ಸಹ ಯಾಕೋ ಭಯ ಆಗ್ತಾ ಇದೆ, ಆಚೆ ದಡಕ್ಕೆ ಹೋಗ್ತೇವೋ ಇಲ್ಲೋ ಅನಿಸ್ತಾ ಇದೆ, ಬನ್ನಿರಿ ವಾಪಸ್ ಹೋಗೋಣ ಎಂಬುದಾಗಿ ಯೇಸು ಸ್ವಾಮಿ ಹೇಳಬೇಕಾಗಿತ್ತು. ಅವರ ಹಾಗೆ ಆಲೋಚನೆ ಮಾಡಿರುವುದಾದರೆ. ಆದರೆ ಯೇಸು ಸ್ವಾಮಿ ಹಾಗೆ ಹೇಳಲಿಲ್ಲ. ಯೇಸು ಸ್ವಾಮಿ ಅಂತಾರೆ, ಯಾಕೆ ಧೈರ್ಯಗೆಡುತ್ತೀರಿ? ಶಿಷ್ಯರು ಆಲೋಚನೆಯನ್ನು ಮಾಡಬೇಕಾಗಿತ್ತು. ಏನಂದ್ರೆ, ನಾವು ಮುಳುಗಿ ಹೋಗುವುದಾದರೆ ನನ್ನ ಸ್ವಾಮಿ ಸಹ ದೇವಾದಿದೇವನ ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಮುಳುಗಬೇಕಲ್ವೇ? ಹೇಗೆ ಸಾಧ್ಯ? ದೇವರೇನಾದರೂ ಮಾಡ್ತಾನೆ ಎಂಬ ವಿಶ್ವಾಸ ಇರಬೇಕಾಗಿತ್ತು. ದೇವರ ವಾಕ್ಯ ಹೇಳುತ್ತದೆ, ದೇವರ ಬಾಯಿಂದ ಬಂದ ಮಾತು ಎಂದಿಗೂ ನಿಷ್ಫಲ ಆಗುವುದಿಲ್ಲ. ಇಫ್ ಸಮಥಿಂಗ್ ಪ್ರೊಸೀಡೆಡ್ ಫ್ರಮ್ ಔಟ್ ಆಫ್ ದ ಮೌತ್ ಆಫ್ ಗಾಡ್, ಅದು ತನ್ನ ಕಾರ್ಯವನ್ನು ನೆರವೇರಿಸದೆ ವ್ಯರ್ಥವಾಗಿ ಹಿಂದಿರುವುದಿಲ್ಲ. ದೇವರ ಮಾತುಗಳು, ಆತನ ಬಾಯಿಂದ ಹೊರಟಂತ ಮಾತುಗಳು, ಆತನ ಕಾರ್ಯವನ್ನು ನೆರವೇರಿಸದೆ ವ್ಯರ್ಥವಾಗಿ ಅವು ಹಿಂತಿರುಗುವುದಿಲ್ಲ, ಎಂದೂ ಹಿಂತಿರುಗುವುದಿಲ್ಲ. ಕಾರ್ಯವನ್ನು ನಡೆಸ್ತದೆ. ಬೆಳಕಾಗಲಿ ಅಂದರೆ ಬೆಳಕಾಗುತ್ತದೆ, ಕುರುಡನಿಗೆ ಕಣ್ಣು ಬರಲಿ ಕಣ್ಣು ಬರುತ್ತದೆ, ದೆವ್ವಗಳು ಬಿಟ್ಟು ಹೋಗಲಿ ದೆವ್ವಗಳು ಬಿಟ್ಟು ಹೋಗುತ್ತವೆ, ಸತ್ತವನು ಎದ್ದು ಬರಲಿ ಎದ್ದು ಬರುತ್ತಾನೆ. ದೇವರ ಮಾತಿನಲ್ಲಿ ಶಕ್ತಿ ಇದೆ. ದೇವರು ಅನೇಕ ವಾಗ್ದಾನಗಳನ್ನು ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ. ದೇವರ ವಾಕ್ಯವನ್ನು ಓದುತ್ತಿ 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 ವಾಗ್ದಾನಗಳನ್ನು ನೀನು ಸಿಕ್ಕುವಾಗ ಸಂತೋಷ ಪಡುತ್ತಿ. ಆದರೆ ವಾಗ್ದಾನವನ್ನು ನೀನು ಕ್ಲೈಮ್ ಮಾಡ್ತಾ ಇಲ್ಲ, ವಾಗ್ದಾನವನ್ನು ನೀನು ನಂಬುತ್ತಾ ಇಲ್ಲ. ಆ ವಾಕ್ಯಗಳಲ್ಲಿ ದೃಢವಾದ ವಿಶ್ವಾಸವನ್ನು ನಾವು ಇಡ್ತಾ ಇಲ್ಲ. ಆಚೆ ದಡಕ್ಕೆ ಹೋಗುತ್ತೇವೆ ಅಂದರೆ ಹೋಗ್ತೇವೆ. ಯಾಕಂದರೆ ಆತನ ಬಾಯಿಂದ ಬಂದಂಥ ಮಾತು ನಿಷ್ಫಲ ಆಗುವುದಿಲ್ಲ. ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ಹೋಗುತ್ತೇವೋ ಇಲ್ಲವೋ ಚಿಂತೆಯಾಗಿ, ಪರಿಸ್ಥಿತಿ ಏನೇ ಆಗಿರಲಿ, ವೆನ್ ಲಾರ್ಡ್ ಸೇಸ್ ಸಮಥಿಂಗ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಆದ್ದರಿಂದ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ,
ದೇವರು ತನ್ನ ವಾಕ್ಯದಲ್ಲಿ ನಿನ್ನ ವಿಚಾರದಲ್ಲಿ ಏನೇನು ವಾಗ್ದಾನಗಳನ್ನು ಮಾಡಿದ್ದಾನೋ ಅವೆಲ್ಲವೂ ನಿನ್ನ ಜೀವಿತ ನೆರವೇರುತ್ತದೆ ನಂಬುವುದಾದರೆ. ನಂಬಿದಂಥ ಇಸ್ರಾಯೇಲರಲ್ಲಿ ನಂಬಿದವರು ಇಬ್ಬರೇ. ಹಳೆ ಸಂತಾನದಲ್ಲಿ ಕಾಲೇಬ್ ಮತ್ತು ಯೆಹೋಶುವ, ಅವರು ಕಾನಾನ್ ದೇಶವನ್ನು ಸೇರಿದ್ದು. ನಂಬದಿರುವಂಥವರೆಲ್ಲರೂ ಅರಣ್ಯದಲ್ಲಿಯೇ ನಾಶವಾದರು. If you believe the promises of God, you can experience the fulfillment of the promise of God in your life. ದೇವರ ವಾಗ್ದಾನಗಳನ್ನು ನೀನು ನಂಬುವುದಾದರೆ ಆ ದೇವರ ವಾಗ್ದಾನಗಳು ನೆರವೇರುವುದನ್ನು ನಿನ್ನ ಜೀವಿತದಲ್ಲಿ ಅನುಭವಿಸುವವನಾಗಿರುತ್ತೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯವಾದರೆ ದೇವರ ವಾಕ್ಯ ಏನನ್ನ ಹೇಳ್ತದೆ? ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಪರಿಸ್ಥಿತಿ ಏನೇ ಆಗಿರುವುದಾದರೂ ಆತನು ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ ಅದು ನೆರವೇರುತ್ತದೆ. ಯೇಸು ಸ್ವಾಮಿ ಹೇಳಲಿಲ್ಲ, ಬನ್ನಿ ವಾಪಸ್ ಹೋಗೋಣ, ನನಗೂ ಭಯ ಆಗ್ತಾ ಇದೆ, ಹೇಳಿಬಿಟ್ಟೆ, ಆದರೆ ಈಗ ಆಗ್ತಾ ಇಲ್ಲ, ಐ ವಿಲ್ ಟೇಕ್ ಮೈ ವರ್ಡ್ ಬ್ಯಾಕ್ ಎಂಬುದಾಗಿ ಯೇಸು ಸ್ವಾಮಿ ಯಾವತ್ತೂ ಬೈಬಲನ್ನು ಹೇಳಿಲ್ಲ. ಆತನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದು ಹೆಜ್ಜೆ ಮುಂದೆನೇ ಇರ್ತಾನೆ. ಒಂದು ಮಾತು ಹೇಳುವುದಾದರೆ ಅದು ವಾಪಸ್ ಎಂದು ತೆಗೆದುಕೊಳ್ಳುವುದಿಲ್ಲ. ವೆನ್ ಹಿ ಸ್ಪೀಕ್ಸ್ ಸಮಥಿಂಗ್ ಇಟ್ ವಿಲ್ ಹ್ಯಾಪನ್. ಆಚೆ ದಡಕ್ಕೆ ಹೋಗೋಣ ಅಂತ ಹೇಳುವುದಾದರೆ ಹೋಗುತ್ತೇನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದರೆ ಮೊದಲನೇದಾಗಿ ಯೇಸುವಿನ ಶಿಷ್ಯರು ಆತನ ಮಾತಿನಲ್ಲಿ, ಆತನ ವಾಕ್ಯದಲ್ಲಿ ನಂಬಿಕೆಯನ್ನು ಇಡಬೇಕಾಗಿದೆ. ಹಾಗಾದರೆ ಈ ದಿನ ದೇವರ ವಾಕ್ಯದಲ್ಲಿ ನಂಬಿಕೆ ಎಂಬುದಾಗಿ ಹೇಳುವಾಗ ನೀವು ದೇವರ ವಾಕ್ಯವನ್ನು ಹೇಗೆ ನಂಬುತ್ತಾ ಇದ್ದೀರಿ? ಬೈಬಲನ್ನು ಹೇಗೆ ಓದುತ್ತಾ ಇದ್ದೀರಿ? ಆ ವಾಕ್ಯಗಳು ನಿನ್ನೊಂದಿಗೆ ಮಾತನಾಡ್ತಾ ಇದೆಯಾ? ಆ ಮಾತನಾಡುವಂಥ ವಾಕ್ಯಗಳನ್ನು ಕೇಳುವಂಥ ಸ್ವರವನ್ನು ನಿನ್ನ ಜೀವಿತದಲ್ಲಿ ತೆಗೆದುಕೊಳ್ತಾ ಇದೆಯಾ? ವೆನ್ ಯು ಟೇಕ್ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಲೈಫ್, ಆಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಪ್ರಾರಂಭವಾಗುತ್ತವೆ. ಒಬ್ಬ ಶತಾಧಿಪತಿ ಆತನು ಯೇಸು ಸ್ವಾಮಿಯ ಬಳಿಯಲ್ಲಿ ಕೆಲವು ಜನರನ್ನು ಕಳಿಸ್ತಾನೆ. ನನ್ನ ಆಳಿಗೆ ಸೌಖ್ಯವಿಲ್ಲ, ಆದ್ದರಿಂದ ಬಂದು ನೀನು ಗುಣಪಡಿಸಬೇಕೆಂಬುದಾಗಿ ಹೇಳಿ ಯೇಸು ಸ್ವಾಮಿಯ ಬಳಿಗೆ ಕೆಲವು ಜನರನ್ನು ಕಳಿಸುವಾಗ ಅವರು ಹೋಗಿ ಹೇಳ್ತಾರೆ, ಸ್ವಾಮಿ ಬಾ, ಈ ರೀತಿಯಾಗಿದೆ. ಯೇಸು ಸ್ವಾಮಿ ಅವರ ಮಾತನ್ನು ಕೇಳಿ ಬರ್ತಾ ಇರ್ತಾನೆ. ದಾರಿಗೆ ಬರುವಾಗ ಇನ್ನೂ ಕೆಲವು ಜನರನ್ನ ಈ ಶತಾಧಿಪತಿ ಯೇಸುವಿನ ಬಳಿಗೆ ಕಳಿಸ್ತಾ ಇದ್ದಾನೆ. ಕಳಿಸಿ ಹೇಳ್ತಾನೆ, ಯೇಸು ಸ್ವಾಮಿ ಹೇಳಿರಿ, ಸ್ವಾಮಿ ನೀನು ಬರುವುದು ಬೇಡ ಸ್ವಾಮಿ, ನೀನು ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ. ಸ್ಪೀಕ್ ಒನ್ ವರ್ಡ್ ಲಾರ್ಡ್, ಮೈ ಸರ್ವೆಂಟ್ ವಿಲ್ ಬಿ ಹೀಲ್ಡ್. ನನ್ನ ಆಳು ಸೌಖ್ಯವನ್ನು ಹೊಂದುತ್ತಾನೆ, ಒಂದು ಮಾತು ಹೇಳಿದರೆ ಸಾಕು. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಆತನಿಗೆ ಅಧಿಕಾರ ಇದೆ, ಶತಾಧಿಪತಿ, ಆದರೆ ಸ್ವಸ್ಥ ಮಾಡುವಂಥ ಅಧಿಕಾರ ಆತನಲ್ಲಿ ಇಲ್ಲ. ಆದರೆ ಆತನಿಗೆ ಗೊತ್ತಾಗ್ತದೆ ಈ ಅಧಿಕಾರ ಯೇಸುವಿನಲ್ಲಿ ಇದೆ. ಎಷ್ಟರ ಮಟ್ಟಿಗೆ ಇದೆ? ಆತನು ಸ್ವಸ್ಥ ಮಾಡುವಂಥ ಶಕ್ತಿ, ಅಭಿಷೇಕ ಆತನಲ್ಲಿ ಇದೆ. ಆತನು ಬರುವುದಲ್ಲ, ಒಂದು ಮಾತು ಹೇಳಿದರೆ ಆಗುತ್ತದೆ ಎಂಬುದಾಗಿ ನಂಬಿದ. ಯೇಸು ಸ್ವಾಮಿ ಅವನನ್ನು ನೋಡುವಾಗ ತಿರುಗಿಕೊಂಡು ಜನರಿಗೆ ಆತನು ಹೇಳ್ತಾನೆ, ಶಿಷ್ಯರಿಗೆ ಹೇಳ್ತಾನೆ ಏನಂದ್ರೆ, ಆತನ ಹಿಂಬಾಲಿಸಿದ ಜನರಿಗೆ ಆತನು ಹೇಳ್ತಾನೆ, ಇಂಥ ದೊಡ್ಡ ನಂಬಿಕೆಯನ್ನ ಇಸ್ರಾಯೇಲ್ ಜನರು ಸಹ ನಾನು ಕಾಣಲಿಲ್ಲ. ಐ ಹ್ಯಾವ್ ನಾಟ್ ಸೀನ್ ದಿಸ್ ಸೋ ಗ್ರೇಟ್ ಫೇತ್. ಇಷ್ಟು ದೊಡ್ಡ ನಂಬಿಕೆಯನ್ನ, ಸೋ ಗ್ರೇಟ್ ಫೇತ್ ಎಂಬುದಾಗಿ ಬರೆಯಲ್ಪಟ್ಟಿದೆ, ಅಷ್ಟು ದೊಡ್ಡ ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿ ಸಹ ಕಾಣಲಿಲ್ಲ. ಅಂದ್ರೆ ಒಬ್ಬ ಮನುಷ್ಯನ ನಂಬಿಕೆ ಯೇಸುವಿನಲ್ಲಿ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ನಿನ್ನ ನಂಬಿಕೆ ದೇವರ ವಾಕ್ಯದಲ್ಲಿ, ನಿನ್ನ ನಂಬಿಕೆ ಯೇಸು ಸ್ವಾಮಿಯಲ್ಲಿ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆಯಾ? ಯೇಸು ಸ್ವಾಮಿ ಅಂತ ಸಾಕ್ಷಿಯನ್ನ ನಿನ್ನ ವಿಚಾರದಲ್ಲಿ ಆತನು ಕೊಡುವಾತನಾಗಿದ್ದಾನ. ಶತಾಧಿಪತಿಯನ್ನು ನೋಡಿ ಹೇಳ್ತಾನೆ, ಇವನ ನಂಬಿಕೆ ದೊಡ್ಡದು. ಇಂಥ ದೊಡ್ಡ ನಂಬಿಕೆ ನಾನು ಎಲ್ಲಿಯೂ ಸಹ ಇಸ್ರಾಯೇಲ್ ಜನರಲ್ಲಿಯೂ ಸಹ ಕಾಣಲಿಲ್ಲ. ಇಸ್ರಾಯೇಲರು ಅಂದರೆ ದೇವರು ಆರಿಸಿಕೊಂಡಂಥ ಜನರು, ಧರ್ಮಶಾಸ್ತ್ರವನ್ನು ಬಲ್ಲಂಥ ಜನರು, ಅವರಲ್ಲಿ ಇಂಥ ನಂಬಿಕೆಯನ್ನು ನೋಡಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಅವನ ನಂಬಿಕೆ ಯೇಸು ಸ್ವಾಮಿಯನ್ನ ಎಷ್ಟಾಗಿ ಆಶ್ಚರ್ಯಚಕಿತನನ್ನಾಗಿ ಮಾಡಿರಬಹುದು ಆಲೋಚನೆಯನ್ನು ಮಾಡಿಕೊಂಡು. ಈ ದಿನ ನಿನ್ನ ನಂಬಿಕೆ ಹೇಗಿದೆ? ದೇವರ ವಾಕ್ಯವನ್ನು ಹೇಗೆ ನೀನು ನಂಬಿದ್ದಿ? ದೇವರ ವಾಕ್ಯವನ್ನು ಹೇಗೆ ನೀನು ತೆಗೆದುಕೊಳ್ಳುತ್ತಿ? ಎಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನು ಓದುತ್ತಿ? ಎಷ್ಟು ಮಟ್ಟಿಗೆ ದೇವರ ವಾಕ್ಯದಲ್ಲಿ ಸಮಯವನ್ನು ನೀನು ಕಳೆಯುತ್ತಿ? ಆಲೋಚನೆಯನ್ನು ಮಾಡಿಕೊಂಡು. ದೇವರ ವಾಕ್ಯ ಹೇಳುತ್ತದೆ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36-37ನೇ ವಚನದಲ್ಲಿ ಹೇಳ್ತದೆ ಏನಂದ್ರೆ, ನೀವು ನನ್ನ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳವಿಲ್ಲ. ಮೈ ವರ್ಡ್ ಹ್ಯಾತ್ ನೋ ಪ್ಲೇಸ್ ಇನ್ ಯುವರ್ ಹಾರ್ಟ್ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ನಿನ್ನ ಹೃದಯದಲ್ಲಿ ದೇವರ ವಾಕ್ಯಕ್ಕೆ ಸ್ಥಳ ಕೊಟ್ಟಿದೆಯಾ? ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ನೀನು ಕೊಟ್ಟಿದೆಯಾ? ದೇವರ ವಾಕ್ಯವನ್ನು ಅಷ್ಟಾಗಿ ನೀನು ಪ್ರೀತಿ ಮಾಡ್ತಾ ಇದೆಯಾ? ಈಗೋ ದೇವರಿನ ನುಡಿಗಳನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ನೀನು ಹೇಳ್ತಾ ಇದೆಯಾ? ಒಂದು ವೇಳೆ ನೀನು ಆ ನಂಬಿಕೆಯನ್ನ ದೇವರ ವಾಕ್ಯದಲ್ಲಿ ನೀನು ಇಟ್ಟು ಜೀವಿಸುವುದಾದರೆ ಎಂಥ ಅದ್ಭುತ ಕಾರ್ಯಗಳನ್ನು ನೀನು ನೆನೆಸ್ತೀಯೋ ಅವು ಆಗುತ್ತವೆ. ಆಗದೇ ಇರುವಂಥ ಕಾರ್ಯಗಳು ನಿನ್ನಲ್ಲಿ ಜೀವಿತದಲ್ಲಿ ಆಗುತ್ತವೆ ಎಂಬುದಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಕೀಪ್ ಫೇತ್ ಇನ್ ದ ವರ್ಡ್ ಆಫ್ ಗಾಡ್. ಕೀಪ್ ಫೇತ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ವಿಶ್ವಾಸವನ್ನು ನಾವು ಇಡಬೇಕು. ಆ ದೇವರ ವಾಕ್ಯ ನನ್ನನ್ನು ನಿನ್ನನ್ನು ಈ ಲೋಕದ ಯಾತ್ರೆಯಲ್ಲಿ ನಡೆಸುವುದಿಲ್ಲ. ಎರಡನೆಯದಾಗಿ ಫೇತ್ ಇನ್ ಯುವರ್ ಪ್ರೇಯರ್. ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆಯನ್ನು ಇಡಬೇಕು. ಅನೇಕ ವೇಳೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ದೇವರೇ ನಿನ್ನಿಷ್ಟಪ್ಪ, ನಿನ್ನ ಚಿತ್ತ ಸ್ವಾಮಿ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಏನು ಮಾಡ್ಬೇಕಂತಿದೆಯೋ ಮಾಡು ಸ್ವಾಮಿ, ನಿನ್ನ ಕೈಲಿ ಒಪ್ಪಿಸ್ಕೊಟ್ಟಿದ್ದೇನೆ ಸ್ವಾಮಿ ಎಂಬುದಾಗಿ ನಾವು ಹೇಳ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ನಿನ್ನ ನಂಬಿಕೆಯಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು. ದೇವರ ವಾಕ್ಯ ಏನು ಹೇಳ್ತದೆ? ನಂಬುವವನಿಗೆ ಎಲ್ಲವೂ ಆಗುವುದು. ಇಫ್ ಯು ಬಿಲೀವ್. ಹಾಗಾದ್ರೆ ಏನು ಸಮಸ್ಯೆ ಇದೆ? ದೇವರಲ್ಲಿ ಸಮಸ್ಯೆ ಇಲ್ಲ, ಆತನ ಹಸ್ತವು ರಕ್ಷಿಸಲಾರಂತ ಮೋಟುಗೈ ಅಲ್ಲ. ಆದರೆ ಸಮಸ್ಯೆ ನಮ್ಮಲ್ಲಿದೆ, ನಾವು ಆತನನ್ನು ನಂಬುತ್ತಾ ಇಲ್ಲ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ನೀನು ಕಾಣುತ್ತಿ. ನಾವು ನಂಬಬೇಕು, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಸೊ ಹೀಗಿರುವಾಗ ನಮ್ಮ ನಂಬಿಕೆ ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು. ಆ ಪ್ರಾರ್ಥನೆಯಲ್ಲಿ ನಂಬಿಕೆ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ, ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನು ಹೊಂದಿದ್ದೇವೆ ಎಂಬುದಾಗಿ ನಂಬಿರಿ ಎಂಬುದಾಗಿ ದೇವರ ವಾಕ್ಯ. ಏನೇನು ಬೇಡಿಕೊಳ್ಳುತ್ತೀರೋ ಹೊಂದಿದ್ದೇವೆ ಎಂಬುದಾಗಿ ನಂಬಿರಿ. ನಮ್ಮ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಕೊಟ್ಟ ಮೇಲೆ ಕೊಟ್ಟ ಅಂತ ನಾವು ಹೇಳ್ತೇವೆ. ಕೊಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟ ಅಂತ ನಾವು ಹೇಳೋದು. ಏನು ಕೊಟ್ಟಿದ್ದಾನೆ? ಕೊಟ್ಟ ಮೇಲೆ ತಾನೇ ಹೇಳೋದು. ಆದರೆ ದೇವರು ಹೇಳ್ತಾನೆ, ಏನು ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದೀಯಲ್ಲ ಹೊಂದಿದ್ದೇನೆ ಎಂಬುದಾಗಿ ನಂಬು. ಎಸ್, ಫಿನಿಶ್. ಕೀಪ್ ಫೇತ್ ಇನ್ ದ ವರ್ಡ್ ಆಫ್ ಗಾಡ್. ಸ್ಪೀಕ್ ಫೇತ್. ನಿನ್ನ ಬಾಯಲ್ಲಿ ನಂಬಿಕೆಯ ಮಾತುಗಳನ್ನು ನೋಡಿ. ಆದ್ದರಿಂದ ದೇವರು ಹೇಳ್ತಾನೆ ಏನಂದ್ರೆ, ಈಗೋ ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ ಈ ಬೆಟ್ಟಕ್ಕೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೊ ಎಂಬುದಾಗಿ ಹೇಳುವುದಾದರೆ ಅದು ಸಮುದ್ರದಲ್ಲಿ ಹೋಗಿ ನಾಟಿಕೊಳ್ತದೆ ಎಂಬುದಾಗಿ ಯೇಸು ಹೇಳಿದ. ಸಾಸಿವೆ ಕಾಳಷ್ಟು ನಂಬಿಕೆ. ಹಾಗಾದರೆ ನಾವು ನೀನು ಏನು ಯೋಚನೆ ಮಾಡ್ತೇವೆ? ಎಂಥ ಪ್ರಸಂಗಗಳನ್ನು ನಾವು ಕೇಳಿದ್ದೇವೆ. ನಂಬಿಕೆ ಎಂಬುದಾಗಿ ಹೇಳುವಾಗ ಸಾಸಿವೆ ಕಾಳ ಅಂದರೆ ಚಿಕ್ಕ ನಂಬಿಕೆ. ಪ್ರಸಂಗ ಮಾಡುವ ಕೆಲಸ ಹೇಳ್ತಾರೆ, ಇಷ್ಟು ನಂಬಿಕೆ ಇದ್ರೆ ಸಾಕ್ರಿ ಅಲ್ವಾ? ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಬೆಟ್ಟ ಕಿತ್ಕೊಂಡು ಹೋಗ್ತದೆ. ಖಂಡಿತವಾಗಿ ಕಿತ್ಕೊಂಡು ಹೋಗೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ, ಚಿಕ್ಕ ನಂಬಿಕೆ ಇದ್ರೆ ಕಿತ್ಕೊಂಡು ಹೋಗೋದಿಲ್ಲ. ದೊಡ್ಡ ಬೆಟ್ಟ ಕಿತ್ಕೊಂಡು ಹೋಗ್ಬೇಕಾದ್ರೆ ನಂಬಿಕೆ ದೊಡ್ಡದಾಗಿರಬೇಕು. ಆದರೆ ಸಾಸಿವೆ ಕಾಳಷ್ಟು ನಂಬಿಕೆ ಅಂದರೆ ಯೇಸು ಯಾಕೆ ಹೇಳಿದ್ದಾನೆ? ಗ್ರೀಕ್ ಭಾಷೆಯಲ್ಲಿ ಈ ಪದ ಅಲ್ಲಿ ಉಪಯೋಗವಾಗಿದೆಯಲ್ಲ, ಅದರ ಅರ್ಥ ಏನಿದೆ ಅಂದರೆ ಬೆಳೆಯುವಂತಹ ನಂಬಿಕೆ ಅಂತ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಂಬಿಕೆ ಅಲ್ಲ, ನಮ್ಮ ನಂಬಿಕೆ ಬೆಳೆಯುವಂತಹ ನಂಬಿಕೆಯಾಗಿರಬೇಕು. ಬೆಟ್ಟಗಳು ಬರುವಾಗ ನೀನು ಮಾತನಾಡು, ಆ ಬೆಟ್ಟಕ್ಕೆ ನೋಡಿ, ಬೆಟ್ಟವೇ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ನುಡಿ. ಸ್ಪೀಕ್. ಸೊ ಆಸ್ಕಿಂಗ್ ಫೇತ್ ಬೇರೆ, ಸ್ಪೀಕಿಂಗ್ ಫೇತ್ ಬೇರೆ. ಆಸ್ಕಿಂಗ್ ಫೇತ್ ಎಂಬುದಾಗಿ ಹೇಳುವಾಗ ಬೇಡಿಕೊಳ್ಳುವಂಥದ್ದು. ಒಂದು ಸಾರಿ ನಮ್ಮ ಸಭೆಯಲ್ಲಿ ಒಬ್ರಿಗೆ ಹೇಳ್ತಾ ಇದ್ದಾರೆ, ದೆವ್ವ ಬಿಡಿಸಿ ಅಂತ ಹೇಳ್ತಾರೆ. ದೆವ್ವ ಬಿಡಿಸಿ ಅಂತಂತ ಹೇಳುವಾಗ ಅವರು ದೆವ್ವ ದಯಮಾಡಿ ಬಿಟ್ಟು ಹೋಗು, ದಯಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೆವ್ವ ಬಿಟ್ಟು ಹೋಗು. ಕೇಳ್ಕೊಳ್ತಾ ಇದ್ದಾರೆ. ಕೇಳ್ಕೊಳ್ಳೋದಲ್ಲ ರೀ. ಓಕೆ, ಇಟ್ ಈಸ್ ನಾಟ್ ಮ್ಯಾಟರ್ ಆಫ್ ಆಸ್ಕಿಂಗ್ ಫೇತ್. ಬೇಡಿಕೊಳ್ಳುವಂಥ ನಂಬಿಕೆ ಇರಬಾರ್ದು. ಬೇಡ್ಕೊಳ್ಬೇಕು. ಯಾವಾಗ ಬೇಡ್ಕೊಳ್ಬೇಕು? ದೇವರನ್ನ ನೀನು ಬೇಡ್ಕೊಳ್ಬೇಕು. ಎಲ್ಲ ಸೈತಾನ ಹತ್ರ ಬಂದಾಗ, ದೆವ್ವಗಳು ಕಂಡಾಗ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡ್ತಾನೆ, ಹೊರಟು ಆಜ್ಞೆ ಮಾಡಬೇಕು. ಬೆಟ್ಟಗಳು ಬರುವಾಗ ನಿನ್ನ ಜೀವಿತದಲ್ಲಿ ಅನೇಕ ಬೆಟ್ಟಗಳಿವೆ. ಸಾಲದ ಬೆಟ್ಟಗಳಾಗಿರ್ಬೋದು, ರೋಗದ ಬೆಟ್ಟಗಳಾಗಿರ್ಬೋದು, ಮತ್ತು ಕುಟುಂಬದ ಒಡಕಿನಲ್ಲಿ ಬೆಟ್ಟ ಆಗಿರ್ಬೋದು. ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಜೀವಿಸುವಂತ ನೀನು ಅಸಾಧ್ಯವಾಗಿದೆ ಎಂಬುದಾಗಿ ನೆನೆಸ್ತಾ ಇದೆಯಲ್ಲ, ಆ ಬೆಟ್ಟಕ್ಕೆ ನೀನು ನುಡಿಯಬೇಕು. ಬೇಡಿಕೊಳ್ಳಬೇಡ. ಆಸ್ಕಿಂಗ್ ಫೇತ್ ಬೇರೆ, ಸ್ಪೀಕಿಂಗ್ ಫೇತ್ ಬೇರೆ. ಓಕೆ, ಹಾಗಾದ್ರೆ ದೇವರನ್ನ ಆರಾಧನೆ ಮಾಡು, ಅಲ್ಲಿ ಬೇಡಿಕೋ. ಬೆಟ್ಟಗಳು ಬಂದಾಗ ಮಾತನಾಡು. ಆ ಬೆಟ್ಟಕ್ಕೆ ನೋಡಿ ಕಿತ್ಕೊಂಡು ಹೋಗ್ತದೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದ್ರೆ ಆ ಬೆಟ್ಟಕ್ಕೆ ಮಾತನಾಡಬೇಕಾದ್ರೆ ನಂಬಿಕೆ ಬೇಕು. ದೆವ್ವ ಬಿಟ್ಟು ಹೋಗ್ಬೇಕಾದ್ರೆ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ತದೆ. ಯು ಸ್ಪೀಕ್. ನಾವು ಆ ಬೆಟ್ಟಕ್ಕೆ ಮಾತನಾಡುವುದು, ದೇವರು ಅದನ್ನು ಸರಿಸ್ತಾನೆ. ಬೆಟ್ಟ ಸರಿಸಾಗಿ ನಮಗಾಗೋದಿಲ್ಲ. ಬಾನೆಗಳಲ್ಲಿ ನೀರು ತುಂಬುವುದು ನಮ್ಮ ಕೆಲಸ. ಓಕೆ, ದ್ರಾಕ್ಷಾರಸ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ. ದ್ರಾಕ್ಷಾರಸ ಮಾಡೋದು ದೇವರ ಕೆಲಸ. ವೆನ್ ಯು ಸ್ಪೀಕ್, ದ ಲಾರ್ಡ್ ವಿಲ್ ಶಿಫ್ಟ್. ದೇವರನ್ನು ಸರಿಸಿಬಿಡ್ತಾರೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯವಾದವರೇ, ನೀನು ಏನೇನು ಪ್ರಾರ್ಥನೆಯನ್ನು ಮಾಡುತ್ತೀಯೋ, ನೀನು ಜೀವವನ್ನು ಘೋಷಿಸಬೇಕಲ್ಲ. ಇದೆಯೋ ಆ ಇಲ್ಲದ ಹಾಗೆ ಕರೆಯುವಂಥ ದೇವರಾಗಿದ್ದಾನೆ. ಇರುವುದನ್ನ ಇಲ್ಲದೇ ಇರುವಂತೆ ಕರೆಯುವಂಥ ದೇವರಾಗಿದ್ದಾನೆ. ಯು ಸ್ಪೀಕ್. ಹಾಗಾದ್ರೆ
ಮಾತನಾಡು ಎಂಬುದಾಗಿ ಹೇಳುವಾಗ ಬೆಟ್ಟಕ್ಕೆ ಮಾತನಾಡುವಾಗ ನಮಗೆ ನಂಬಿಕೆ ಬೇಕು. ಚಿಕ್ಕ ನಂಬಿಕೆ ಅಲ್ಲ, ಬೆಳೆಯುವಂತಹ ನಂಬಿಕೆ. ದೇವರ ವಾಕ್ಯವನ್ನು ಕೇಳುತ್ತಾ ಕೇಳುತ್ತಾ ಫೇತ್ ಕಮೆತ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಆ ದೇವರ ವಾಕ್ಯವನ್ನು ಕೇಳಿ ನಮ್ಮ ನಂಬಿಕೆ ಬೆಳೆಯಬೇಕು. ಆಗ ನಾವು ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತೇವೆ. ಆದುದರಿಂದ ಎರಡನೆಯದಾಗಿ ಫೇತ್ ಇನ್ ಯುವರ್ ಪ್ರೇಯರ್. ಮೂರನೆಯದಾಗಿ ಫೇತ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಂಬಿಕೆಯನ್ನು ನಾವು ಇಡಬೇಕು. ಯಾಕೆ ಯೇಸುವಿನ ನಾಮದಲ್ಲಿ ನಾವು ನಂಬಿಕೆಯನ್ನು ಇಡಬೇಕು? ಕರ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಆ ನಾಮದಲ್ಲಿಯೇ ರಕ್ಷಣೆ ಇದೆ. ಆಕಾಶದಲ್ಲಾಗಲಿ ಭೂಮಿಯ ಮೇಲಾಗಲಿ ಯಾವ ಹೆಸರಿನಿಂದಲೂ ರಕ್ಷಣೆ ಉಂಟಾಗುವುದಿಲ್ಲ. ಯೇಸುವಿನ ನಾಮದಲ್ಲಿ ರಕ್ಷಣೆ. ಯೇಸುವಿನ ನಾಮದಲ್ಲಿ ದೆವ್ವಗಳು ಬಿಟ್ಟು ಹೋಗುತ್ತವೆ. ಯೇಸುವಿನ ನಾಮದಲ್ಲಿ ಸತ್ತವರು ಎದ್ದು ಬರುತ್ತಾರೆ. ಯೇಸುವಿನ ನಾಮದಲ್ಲಿ ರೋಗಿಗಳು ವಾಸಿಯಾಗುತ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಶಕ್ತಿ. ಆದುದರಿಂದ ಒಂದು ಸಾರಿ ಫರಿಸಾಯರು ಸದ್ದುಕಾಯರು ಯೇಸು ಸ್ವಾಮಿ ಶಿಷ್ಯನಿಗೆ ಹೇಳ್ತಾರೆ, ಇಗೋ ನೀವು ಇನ್ನು ಮೇಲೆ ಆ ಹೆಸರನ್ನು ಎತ್ತಿ ಮಾತನಾಡಬಾರದು ಎಂಬುದಾಗಿ ಬಹಿಷ್ಕಾರ ಹಾಕಿ. ಡೋಂಟ್ ಯೂಸ್ ದಟ್ ನೇಮ್. ವಾಟ್ ಇಸ್ ದೇರ್ ಇನ್ ದಟ್ ನೇಮ್? ಆ ಹೆಸರಿನಲ್ಲಿ ಏನಿದೆ? ಆ ಹೆಸರನ್ನು ಎತ್ತಿ ನೀವು ಮಾತನಾಡಬಾರದು. ಅದು ಗೊತ್ತಿಲ್ಲ. ಡೋಂಟ್ ಯೂಸ್ ದಟ್ ನೇಮ್ ಎಂಬುದಾಗಿ. ಯಾಕೆ? ಪೇತ್ರನು ಹೇಳ್ತಾನೆ ಕುಂಟನಿಗೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡ್ತಾನೆ. ಯಾಕಂದ್ರೆ ಆ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಅದು ಅವರಿಗೆ ಅರ್ಥ ಆಗಿದೆ. ಆ ಯೇಸುವಿನ ಹೆಸರನ್ನು ಎತ್ತಿ ಮಾತನಾಡಬಾರದು ಎಂಬುದಾಗಿ ಅವರು ಬಹಿಷ್ಕಾರ ಹಾಕುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ನಾಮ. ದಾವೀದನು ಗೊಲಿಯಾತನೊಂದಿಗೆ ಯುದ್ಧ ಮಾಡುವಂತಹ ಸಮಯದಲ್ಲಿ ಗೊಲಿಯಾತನು ಕತ್ತಿ ಬರ್ಚಿಗಳನ್ನು ಹಿಡಿದವನಾಗಿ, ಉನ್ನತ ಪುರುಷನು ಆ ದೊಡ್ಡದಾದಂತಹ ಕತ್ತಿಯನ್ನ ಗುರಾಣಿಯನ್ನು ಹಿಡಿದವನಾಗಿ ಯುದ್ಧಕ್ಕೆ ಬರುವಾಗ ದಾವೀದನು ಹೇಳ್ತಾನೆ, ನೀನಾದರೂ ಕತ್ತಿ ಬರ್ಚಿಯಿಂದ ಬರುತ್ತಿ, ನಾನಾದರೂ ಸೇನಾಧೀಶ್ವರನಾದಂಥ ಯೆಹೋವನ ನಾಮದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ. ಐ ಕಮ್ ಇನ್ ದ ನೇಮ್ ಆಫ್ ಗಾಡ್. ದೇವರ ನಾಮದಲ್ಲಿ ನಾನು ಬರ್ತಾ ಇದ್ದೇನೆ. ಆ ನಾಮದಲ್ಲಿ ಶಕ್ತಿ ಇದೆ. ಅದೇ ಗೊಲಿಯಾತನು 40 ದಿನಗಳವರೆಗೂ ಆ ಮೈದಾನದಲ್ಲಿ ಆತನು ಗರ್ಜಿಸುತ್ತಾ ಅರ್ಪಟಿಸುತ್ತಾ ಆತನು ಸುತ್ತುವಾಗ, 40 ದಿನಗಳ ಕಾಲ ಸುತ್ತುವಾಗ ಇಸ್ರಾಯೇಲರಿಗೆ ಅವನ ಸ್ವರ ಕೇಳಿದ್ರೆ ಭಯ ಆಗ್ತದೆ. ರಾಜನಿಗೆ ಅವನ ಸ್ವರ ಕೇಳಿದ್ರೆ ಭಯ ಆಗ್ತದೆ. ಅವರಲ್ಲಿ ತಾಕತ್ತಿರುವಂಥ ಮನುಷ್ಯ, ಯುದ್ಧ ಮಾಡುವಂಥ ಮನುಷ್ಯ, ಆತನನ್ನು ಗೆಲ್ಲುವಂಥ ಮನುಷ್ಯ ಯಾರೂ ಇಲ್ಲ. ಆದುದರಿಂದ ಗೊಲಿಯಾತನು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು ಬರಲಿ ನನ್ನನ್ನು ಸೋಲಿಸಲಿ, ನಾವೆಲ್ಲ ನಿಮಗೆ ಅಧೀನರಾಗ್ತೇವೆ. ನಾವು ಗೆದ್ದರೆ ನೀವೆಲ್ಲ ನಮಗೆ ಅಧೀನರಾಗಬೇಕು. ಪ್ರತಿದಿನ ಅವನು ಆವಾಜ್ ಹಾಕ್ತಾ ಇದ್ದಾನೆ. ಆ ಸ್ವರವನ್ನು ಕೇಳಿದ ಹಾಗೆಲ್ಲ ಇವರಿಗೆ ಭಯ ಆಗ್ತಾ ಇದೆ. ಅದೇ ಸ್ವರ ಒಂದು ದಿನ ದಾವೀದನು ಬರ್ತಾನೆ, ಆ ಸ್ವರ ಕೇಳ್ತಾನೆ. ಆ ಸ್ವರ ಕೇಳಿದ ತಕ್ಷಣ ಭಯ ಉಂಟಾಗ್ತಾ ಇಲ್ಲ, ಒಳಗಡೆ ರೋಷ ಉಂಟಾಗ್ತಾ ಇದೆ. ನನ್ನ ದೇವರನ್ನ ದೂಷಿಸುವಂತ ಇವನು ಎಷ್ಟರೋ. ಬಾ ಗೊಲಿಯಾತನೇ, ನೀನಾದರೂ ಕತ್ತಿ ಬರ್ಚಿಗಳನ್ನು ಹಿಡಿದವನಾಗಿ ಬರುತ್ತಿ, ನಾನಾದರೂ ಸೇನಾಧೀಶ್ವರನಾದಂಥ ಯೆಹೋವನ ನಾಮದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ. ಯಾಕಂದರೆ ದೇವರ ನಾಮದಲ್ಲಿ ಶಕ್ತಿ ಇದೆ. ಆಗ ಆ ದಾವೀದನು ಕೇವಲ 5 ಕಲ್ಲುಗಳನ್ನು ತೆಗೆದುಕೊಂಡು, ನುಣುಪಾದಂಥ ಕಲ್ಲುಗಳನ್ನು ತೆಗೆದುಕೊಂಡು ಕವಣೆಯಲ್ಲಿ ಇಟ್ಟು ಆ ಕಲ್ಲನ್ನು ತಿರುಗಿಸಿ ಸೀದಾ ಹೊಡಿತಾನೆ. ಓಕೆ, ಗಾಳಿಯಲ್ಲಿ ಹೋಗುವಂಥ ಕಲ್ಲು ಎಲ್ಲಿ ಹೋಗ್ತದೋ ಗೊತ್ತಿಲ್ಲ, ರೈಟ್? ಯಾಕಂದ್ರೆ ಆತನು ಎಲ್ಲವನ್ನ ಕವರ್ ಮಾಡಿಕೊಂಡಿದ್ದಾನೆ. ಎಲ್ಲಿ ಜಾಗ ಇದೆ, ರೈಟ್? ಅದು ಸೀದಾ, ನಾನು ಹೇಳ್ತೇನೆ, ಗಾಡ್ ಡೈರೆಕ್ಟೆಡ್ ದಟ್ ಸ್ಟೋನ್. ದೇವರು ಆ ಒಂದು ಕಲ್ಲಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾನೆ. ಅದು ಗಾಳಿಯಲ್ಲಿ ಹೀಗೆ ಗಾಳಿಯಲ್ಲಿ ಹೋಗಿ ಎಲ್ಲಿ ಬರ್ತಾನೆ, ಸೀದಾ ಬಂದು ಅವನ ಹಣೆಗೆ ತಾಕುವಾಗ ಅವನು ಬಿದ್ದುಬಿಡ್ತಾನೆ. ಬಂದು ಈ ಥರ ಹೊಡೆದು ಹೇಗೆ ಬಿಡಬೇಕು? ಹಿಂದೆ ಬಿಡಬೇಕು, ಇಲ್ಲ ಅವನು ಮುಂದೆ ಬಿಡ್ತಾನೆ, ರೈಟ್? ಕರ್ತನನ್ನು ಪ್ರಿಯವಾದವರೇ, ನಾನು ಹೇಳುವಂಥ ಸಂಗತಿ ಏನಂದರೆ, ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ನಾನು ನೀನು ಆ ನಾಮವನ್ನು ತೋರಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 91:14 ವಚನ. ಕೀರ್ತನೆ 91:14 ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಓಕೆ, ನನ್ನ ನಾಮವನ್ನ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನಾಮವನ್ನು ಅರಿಯುವಂಥದ್ದು ಎಂಬುದಾಗಿ ಹೇಳುವಾಗ, ಯಾರಿಗೂ ಯೇಸುವಿನ ನಾಮ ಗೊತ್ತಿಲ್ಲವೋ, ನೀವು ಒಬ್ಬ ಹಿಂದೂ ಮನುಷ್ಯನ ಹತ್ರ ಹೋಗಿ ಕೇಳಿ, ಕ್ರಿಶ್ಚಿಯನ್ ದೇವರು ಯಾರು ಅಂದ್ರೆ ಅವನು ಹೇಳ್ತಾನೆ ಆ ಹೆಸರು, ರೈಟಾ? ಆ ಮುಸ್ಲಿಂ ಮನುಷ್ಯನ ಹತ್ರ ಹೋಗಿ ಹೇಳಿ, ಕ್ರಿಶ್ಚಿಯನ್ ದೇವರು ಯಾರು ಅಂತಂದ್ರೆ ಆ ಮನುಷ್ಯ ಆ ಹೆಸರನ್ನು ಹೇಳ್ತಾನೆ. ಎವ್ರಿಬಡಿ ನೋಸ್ ದಟ್ ನೇಮ್. ಎಲ್ಲರಿಗೂ ಆ ಹೆಸರು ಗೊತ್ತಿದೆ. ಆದರೆ ನೋಯಿಂಗ್ ಅಬೌಟ್ ಜೀಸಸ್ ಇಸ್ ಡಿಫರೆಂಟ್ ಫ್ರಮ್ ನೋಯಿಂಗ್ ಜೀಸಸ್ ಇಸ್ ಡಿಫರೆಂಟ್.
ಆತನ ನಾಮವನ್ನು ಅರಿತುಕೊಳ್ಳುವಂಥದ್ದು ಎಂಬುದಾಗಿ ಹೇಳುವಾಗ ಬರೀ ಏಸು ಅಂತ ಹೇಳೋದಲ್ಲ, ಆ ಯೇಸುವಿನಲ್ಲಿರುವಂಥ ಶಕ್ತಿಯನ್ನ, ಅಧಿಕಾರವನ್ನ ಅರಿತುಕೊಳ್ಳುವಂಥದ್ದಾಗಿದೆ. ಭೂಲೋಕದಲ್ಲಿಯೂ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆ ಅಧಿಕಾರವನ್ನ ನಾನು ನಿಮಗೆ ಕೊಡುತ್ತೇನೆ. ಹೊರಟು ಹೋಗಿರಿ, ಸುವಾರ್ತೆಯನ್ನು ಸಾರಿ, ದೆವ್ವಗಳನ್ನು ಬಿಡಿಸಿರಿ, ಹಾವುಗಳನ್ನ, ಚೇಳುಗಳನ್ನ, ವೈರ್ಯ ಸಮಸ್ತ ಬಲವನ್ನು ತುಳಿಯುವಂಥ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಆ ಅಧಿಕಾರವುಳ್ಳಂತ ನಾವು ಈ ದಿನಗಳಲ್ಲಿ ಭಯ ಪಡ್ತಾ ಇದ್ದೇವೆ. ವಿ ಡೋಂಟ್ ನೋ ಹೌ ಟು ಯೂಸ್ ದಟ್ ನೇಮ್. ಆದ್ದರಿಂದ ದಾವೀದನು ಹೇಳ್ತಾನೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧಾರ ಮಾಡುತ್ತೇನೆ. ಕೀರ್ತನೆ 9:10 ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವನ್ನು ಇಡುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾರು ಭರವಸೆಯನ್ನು ಇಡುತ್ತಾರೆ? ನಿನ್ನ ನಾಮವನ್ನಲ್ಲ, ನಿನ್ನ ನಾಮದ ಮಹಿಮೆಯನ್ನು ಕಂಡವರು, ಆತನ ನಾಮದಲ್ಲಿ ವಿಶ್ವಾಸವನ್ನು ಇಡುವಾಗ ಏನು ಆಗುತ್ತದೆ ಅನ್ನುವಂಥದ್ದ ಅನುಭವಿಸಿದವರು, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವನ್ನು ಇಡುತ್ತಾರೆ. ಹಾಗಾದರೆ ಆ ನಾಮದಲ್ಲಿರುವಂಥ ಶಕ್ತಿಯನ್ನು ನೀನು ಅರಿತುಕೊಂಡಿದ್ದೀಯಾ? ಆ ಯೇಸುವಿನ ನಾಮದಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಆ ನಾಮದಲ್ಲಿ ಎಷ್ಟು ಶಕ್ತಿ ಇದೆ. ಡು ಯು ನೋ ದ ಪವರ್ ಇನ್ ದ ನೇಮ್ ಆಫ್ ಜೀಸಸ್? ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ನಂಬಿಕೆ ಎಂಬುದಾಗಿ ಹೇಳುವಾಗ ಆತನ ನಾಮದಲ್ಲಿ ನಂಬಿಕೆ. ಒಂದು ಸಾರಿ ಒಬ್ಬ ಮನುಷ್ಯನನ್ನು ಕರ್ಕೊಂಡು ಬಂದರು. ಆತನಿಗೆ ಬಾಯಿ ಮಾಟ ಮಂತ್ರ ಮಾಡಿಸಿದ್ದಾರೆ, ಬಾಯಿ ಲಾಕ್ ಆಗಿದೆ, ಮಾತನಾಡಲಿಕ್ಕೆ ಬರೋದಿಲ್ಲ. ತುಂಬ ಡಾಕ್ಟರ್ಗಳ ಹತ್ರ ಹೋಗಿದ್ದಾನೆ, ಎಲ್ಲ ಗುಡಿ ಗೋಪುರ ದೇವಸ್ಥಾನಗಳ ಹತ್ರ ಹೋಗಿದ್ದಾನೆ, ಮಾಟ ಮಂತ್ರ ಮಾಡೋರ ಹತ್ರ ಹೋಗಿದ್ದಾನೆ. ಸುಮಾರು 3 ಲಕ್ಷ ರೂಪಾಯಿ ಹಣವನ್ನು ಆತನು ರಾಯ ಮಾಡಿದ್ದಾನೆ. ಸೊ ಆತನಿಗೆ ನಡಿಲಿಕ್ಕೆ ಆಗೋದಿಲ್ಲ, ಸುಸ್ತಾಗಿದ್ದಾನೆ, ಕೈಕಾಲುಗಳೆಲ್ಲ ಸುಮಾರು 1-2 ವರ್ಷದಿಂದ ಅವನು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ವಾಂತಿ 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 ಆಗ್ತಾ ಇರ್ತದೆ, ಮಾತನಾಡಲಿಕ್ಕೆ ಬರೋದಿಲ್ಲ. ಸುಮಾರು ಸ್ಪೆಂಡ್ 3 lakhs rupees ಖರ್ಚು ಮಾಡಿದ್ದಾನೆ. ಸೊ ಆಲಯಕ್ಕೆ ಬಂದ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಅವರನ್ನು ಕೂಡಿಸಿ ದೇವರ ವಿಚಾರದಲ್ಲಿ ಹೇಳಿ, ನಂಬಪ್ಪ, ನಂಬಿದರೆ ಆಗುತ್ತೆ, ನಂಬದಿದ್ರೆ ಏನೂ ಆಗೋದೇ ಇಲ್ಲ. ಅಂದ್ಕೊಳ್ಬೇಡ ನೀನು ಕ್ರೈಸ್ತನ ಆಗಲೇಬೇಡ, ಚರ್ಚಿಗೆ ಬರಬೇಡ. ಆ ನಿಜವಾದ ದೇವರಂತ ಯೇಸುವೇ ನಾನು ನಂಬುತ್ತೇನೆ ಸ್ವಾಮಿ, ನನ್ನ ಬಾಯಿ ತೆರೆ ಅಂತಂತೇಳಿ ನಂಬಿಕೆಯಿಂದ ಬೇಡ್ಕೊ ಆಗುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಯೇಸುವಿನ ನಾಮದಲ್ಲಿ ಅಂದ ತಕ್ಷಣ ಅವನ ಬಾಯಿ ಓಪನ್ ಆಯಿತು. He started speaking. ಆತನ ದೆವ್ವ ಬಿಟ್ಟು ಹೋಯ್ತು, ಒತ್ತಾಡಿ ದೆವ್ವ ಬಿಟ್ಟು ಹೋಯ್ತು, ಬರೋದಿಲ್ಲ ಇನ್ಮೇಲೆ ಎಂಬುದಾಗಿ ಹೇಳಬೇಕು. ಕರ್ತನಲ್ಲಿ ಪ್ರಿಯವಾದವರು, ನಾನು ಹೇಳುವಂಥ ಸಂಗತಿ ಏನಂದರೆ, ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಸೊ ವೆನ್ ಯು ಸೇ ದ ನೇಮ್ ಆಫ್ ಜೀಸಸ್, ಅದರಲ್ಲಿ ಏನು ಶಕ್ತಿ ಇದೆ ಅದನ್ನು ಅರ್ಥಕೊಂಡು ನೀವು ಹೇಳಬೇಕು. ಅರ್ಥಕೊಂಡು ಹೇಳಿ. ಎಲ್ಲಾದ್ರೂ ನಾವು ಹೋಗ್ತಾ ಇರ್ತೇವಲ್ವ, ಯಾರಾದರೂ ನಮ್ಮನ್ನು ಗೇಟ್ ಹತ್ರ ನಿಲ್ಲಿಸ್ತಾರೆ, ಇಲ್ಲಪ್ಪ ಒಳಗಡೆ ಬಿಡೋದಿಲ್ಲ, ಚೀಫ್ ಮಿನಿಸ್ಟರ್ ಕಳಿಸಿದ್ದಾರೆ ಅಂದಿದ ತಕ್ಷಣ ಏನು ಮಾಡ್ತಾರೆ? ಬಿಟ್ಬಿಡ್ತಾರೆ. ಯಾಕಂದರೆ ಚೀಫ್ ಮಿನಿಸ್ಟರಲ್ಲಿ ಅಧಿಕಾರ ಇದೆ, ಆತನ ಹೆಸರು ಹೇಳಿದ್ರೆ ಅಲ್ಲಿ ಒಳಗಡೆ ಬಿಡ್ತಾರೆ. ದರ್ ಇಸ್ ಪವರ್, ಅಥಾರಿಟಿ ಇನ್ ದ ನೇಮ್. ಹಾಗಾದರೆ ಯೇಸುವಿನ ನಾಮ ಎಂಬುದಾಗಿ ಹೇಳುವಾಗ ಆ ನಾಮದಲ್ಲಿರುವಂಥ ಅಧಿಕಾರವನ್ನ, ಶಕ್ತಿಯನ್ನ ನಾವು ಬಲ್ಲವರಾಗಿ ನಾವು ವಿಶ್ವಾಸವಿಟ್ಟು ಆತನ ಹೆಸರನ್ನು ಉಪಯೋಗಿಸಬೇಕು. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ದೇವರ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ, ನಡೆಯಬೇಕಾದರೆ ನಾವು ನಂಬಿಕೆ ನೀಡಬೇಕು. ದೇವರ ವಾಕ್ಯದಲ್ಲಿ ನಂಬಿಕೆ, ಎರಡನೆಯದಾಗಿ ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ, ಮತ್ತು ಮೂರನೆಯದಾಗಿ ದೇವರ ನಾಮದಲ್ಲಿ, ದೇವರ ಹೆಸರಿನಲ್ಲಿ ನಾವು ನಂಬಿಕೆ ಇಟ್ಟು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆಗದೇ ಇರುವಂಥ ಕಾರ್ಯಗಳು, ಬಿಲೀವ್ ಮೀ. ಯಾಕಂದ್ರೆ ನಾನು ಹೇಳುವಾಗ, ಪ್ರಸಂಗಗಳನ್ನು ಮಾಡುವಾಗ ಹುರುಳಿಲ್ಲದ ಪ್ರಸಂಗ ಮಾಡೋದಿಲ್ಲ. ನಾನು ಏನನ್ನು ಅನುಭವಿಸ್ತಾ ಇದ್ದೇನೋ, ಹೇಗೆ ನಾನು ದೇವರ ವಾಕ್ಯವನ್ನು ನಂಬಿದ್ದೇನೋ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಬಿಲೀವ್ ಮೈ ವರ್ಡ್. ಈ 3 ವಿಚಾರಗಳನ್ನು ನಿನ್ನ ಜೀವಿತ ಅಳವಡಿಸಿಕೋ. ಫೇತ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಬಲವಾಗಿ ನಂಬು. ಆ ಆಳು ಶತಾಧಿಪತಿ ಹೇಳ್ತಾನೆ, ದೇವರೇ ನೀನು ಬರುವುದು ಬೇಡ, ಒಂದು ಮಾತು ಹೇಳಿದರೆ ಸಾಕು. ಎಷ್ಟು ದೊಡ್ಡ ನಂಬಿಕೆ! ಅವನ ನಂಬಿಕೆ ಏನಾಗಿದೆ? ದೇವರೇ ನೀನು ಬಂದರೆ ಸ್ವಸ್ಥ ಮಾಡ್ತೀಯ, ನೀನು ಬಾರದೇ ಇದ್ದರೆ ನೀನು ವಾಕ್ಯ ಬಂದರೆ ಸ್ವಸ್ಥತೆ ಆಗುತ್ತದೆ. ಯಾಕಂದರೆ ವಾಕ್ಯ ಅಂದರೂ ದೇವರಂದರೆ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು. ದೇವರು ಬಂದರೂ ಒಂದೇ, ವಾಕ್ಯ ಬಂದರೂ ಒಂದೇ ಅಂತ ನಂಬಿಕೊಂಡಿದ್ದಾನೆ. ಈ ದಿನ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದೆಯಾ? ದೇವರ ವಾಕ್ಯವನ್ನು ಅಷ್ಟಾಗಿ ಓದುತ್ತಾ ಇರ್ತೀಯ? ಪ್ರತಿ ಭಾನುವಾರ ದೇವರ ವಾಕ್ಯವನ್ನು ನಾನು ಹೇಳ್ತಾ ಇರ್ತೇನೆ. ಎಷ್ಟು ಮಟ್ಟಿಗೆ ನೀವು ನಂಬ್ಕೊಳ್ತಾ ಇದ್ದೀರಾ? ಬಿಲೀವ್ ಮೈ ವರ್ಡ್, ಬಿಲೀವ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ವಿಶ್ವಾಸವನ್ನು ಪರಿಪೂರ್ಣವಾಗಿಡ್ರಿ. ನೀವು ಮಾಡುವಂಥ ಪ್ರಾರ್ಥನೆಯನ್ನ ಆಗುತ್ತದೆ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡ್ರಿ, ನಂಬ್ರಿ.
ಮತ್ತು ಮೂರನೇದಾಗಿ ಯೇಸುವಿನ ನಾಮದಲ್ಲಿ ಆಗುತ್ತದೆ ಎಂಬುದಾಗಿ ಭರವಸೆ ಇಟ್ಟು ಪ್ರಾರ್ಥನೆ ಮಾಡಿ. ದಾವೀದನು ಚಿಕ್ಕ ಹುಡುಗ, ಗೊಲಿಯಾತನು ದೊಡ್ಡ ವ್ಯಕ್ತಿ. ಆ ಸ್ವರವನ್ನು ಕೇಳುವಾಗ ಜನರಿಗೆ ಭಯ ಆಗ್ತಾ ಇತ್ತು. ಇವನು ಕೇಳಿದಾಗ ರೋಷ ಉಂಟಾಗ, ದೇವರ ನಾಮದಲ್ಲಿ ನಾನು ಬರ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಆ ಗೊಲಿಯಾತನ ಕೊಂದು ಹಾಕುವುದನ್ನು ನಾವು ನೋಡ್ತೇವೆ. ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಹಾಗಾದರೆ ಪ್ರಾರ್ಥನೆ ಮಾಡೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರ ವಾಕ್ಯವನ್ನು ಕೇಳಿರುವಾಗ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೌದು, ನಿಜವಾಗಿಯೂ ನನಗೆ ನಂಬಿಕೆ ಇದೆಯಾ? ದೇವರ ವಾಕ್ಯವನ್ನು ಎಷ್ಟಾಗಿ ನೋಡ್ತೇನೆ. ದೇವರು ಎಷ್ಟೊಂದು ವಾಗ್ದಾನಗಳನ್ನು ಮಾಡಿದಾನಲ್ಲ. ಅನೇಕ ವೇಳೆಗಳಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಶೋಧನೆಗಳು ಬರುವಾಗ, ದೇವರೇ ನೀನು ಎಲ್ಲಿದ್ದಿ ಸ್ವಾಮಿ, ಎಲ್ಲಿದ್ದಿ ಕರ್ತನೆ, ನೀನಿದ್ರೆ ಯಾಕೆ ಹೀಗಾಗಬೇಕಾಗಿತ್ತು? ನನ್ನ ಪಾಲಿಗೆ ಕುರುಡನಾಗಿದ್ದಿ, ನನ್ನ ಪ್ರಾರ್ಥನೆಗಳನ್ನು ನೀನು ಕೇಳ್ತಾ ಇಲ್ಲ ಸ್ವಾಮಿ, ನನ್ನ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ಎಂಬುದಕ್ಕೆ ಅನೇಕ ವೇಳೆಗಳಲ್ಲಿ ಕಣ್ಣೀರು ಸುರಿಸಿ ದೇವರಿಗೆ ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ. ದೇವರಿಗೆ ಪ್ರಶ್ನೆ ಕೇಳುವುದನ್ನು ಬಿಡು, ದೇವರ ಮೇಲೆ ಗುಣಗುಟ್ಟುವುದನ್ನು ಬಿಡು, ದೇವರ ಮೇಲೆ ದೂರು ಹೊರಿಸುವುದನ್ನು ಬಿಡು. ಈ 3 ಕಾರ್ಯಗಳನ್ನು ಮಾಡು. ಫೇತ್ ಇನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಲ್ಲಿ ನಂಬಿಕೆ, ಪ್ರಾರ್ಥನೆಯಲ್ಲಿ ನಂಬಿಕೆ ಮತ್ತು ಯೇಸುವಿನ ನಾಮದಲ್ಲಿ ನಂಬಿಕೆ. ನಿನ್ನ ದೋಣಿ, ನಿನ್ನ ಪ್ರಯಾಣ ಏನೇ ಕಷ್ಟಕರವಾಗಿದ್ದರೂ ಸಹ ದೇವರು ದಡವನ್ನು ಸೇರಿಸ್ತಾನೆ. ದೇವರು ಸುಖಕರವಾದಂಥ ಪ್ರಯಾಣವನ್ನ ಆತನು ವಾಗ್ದಾನ ಮಾಡಲಿಲ್ಲ. ಸುಖಕರವಾಗಿ ದಡವನ್ನ ಸೇರುತ್ತಿ ಅನ್ನುವಂಥದ್ದನ್ನು ಆತನು ವಾಗ್ದಾನ ಮಾಡಿದ್ದಾನೆ. ವಿಮಾನದಲ್ಲಿ ನಾವು ಹೋಗುವಾಗ ಟೇಕಪ್ ಆಗುತ್ತದೆ, ಆಮೇಲೆ ವಿಮಾನ ಮಧ್ಯದಲ್ಲಿ ನಡೀತಾ ಇರ್ತದೆ. ದೇವರು ಸುಖಕರವಾದಂಥ ಪ್ರಯಾಣವನ್ನು ಆತನು ವಾಗ್ದಾನ ಮಾಡಿಲ್ಲ, ಸುಖಕರವಾದಂಥ ಲ್ಯಾಂಡಿಂಗ್ ಅನ್ನು ವಾಗ್ದಾನ ಮಾಡಿದ್ದಾನೆ. ಗಾಡ್ ಹ್ಯಾಸ್ ನಾಟ್ ಪ್ರಾಮಿಸ್ಡ್ ಅಸ್ ಸೇಫ್ ಜರ್ನಿ ಬಟ್ ಸೇಫ್ ಲ್ಯಾಂಡಿಂಗ್. ಹೀಗಿರುವಾಗ ಭಯಪಡಬೇಡ, ದಿಗ್ಭ್ರಮೆಗಳಿದ್ದು ನಾನು ಈ ದಿನ ಸಾರಿದಂಥ ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿ ನಂಬು. ದೇವರು ಆತನು ನಿನ್ನ ದಡವನ್ನು ಸೇರಿಸಲಿಕ್ಕಿದ್ದಾನೆ, ನಿನ್ನ ದೋಣಿಯಲ್ಲಿ ಯೇಸುಸ್ವಾಮಿದ್ದಾನೆ. ಭಯಪಡಬೇಕಂತ ಅವಶ್ಯಕತೆ ಇಲ್ಲ. ಲರ್ನ್ ದಿಸ್ 3 things and apply these 3 things in your life and see the miracles of God in your life. ಕಣ್ಣುಗಳನ್ನು ಮುಚ್ಚೋಣ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಮ್ಮ ಕಾಣಿಕೆಗಳನ್ನು ದೇವರಿಗೆ ನಾವು ಸಮರ್ಪಿಸುತ್ತಾ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ಈ ದಿನ ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ನಮ್ಮ ದೋಣಿಯ ನಾವಿಕನು, ಅಂಬಿಗನು ನೀನಾಗಿರು ಸ್ವಾಮಿ. ನಿನ್ನನ್ನು ನಂಬಿದ್ದೇನೆ ಅಂಬಿಗ, ನಾನು ನಿನ್ನನ್ನು ನಂಬಿದ್ದೇನೆ, ನಡೆಸು ಸ್ವಾಮಿ, ನಡೆಸು ಎಂಬುದಾಗಿ ಆತನ ಮೇಲೆ ಆತುಕೊಳ್ಳೋಣ. ಆತನನ್ನೇ ನಾವು ನಂಬೋಣ. ಆತನು ಮುಳುಗಿಸುವಂಥ ದೇವರಲ್ಲ, ಕೈ ಬಿಡುವಂಥ ದೇವರಲ್ಲ, ದಡವನ್ನು ಸೇರಿಸುವಂಥ ದೇವರಾಗಿದ್ದಾನೆ.
ದೇವರೇ. ಅಪ್ಪ, ನಮ್ಮ ದೋಣಿಯ ನಾವಿಕನು ನೀನು ಸ್ವಾಮಿ. ಈ ಲೋಕದ ಯಾತ್ರೆಯಲ್ಲಿ ಸ್ವಾಮಿ ನೀನು ಸುಖಕರವಾದಂತ ಪ್ರಯಾಣವನ್ನ ವಾಗ್ದಾನ ಮಾಡೋದಿಲ್ಲ ಸ್ವಾಮಿ. ಸುಖಕರವಾಗಿ ದಡ ಸೇರುವುದನ್ನು ನೀನು ವಾಗ್ದಾನ ಮಾಡಿದೆ. ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕ, ಆದರೆ ದೇವರು ಅವೆಲ್ಲವುಗಳಿಂದ ಬಿಡುಗಡೆ ಮಾಡುತ್ತಾನೆ. ಈಗೋ ನೀನು ಜನರಾಶಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಅವು ನಿನ್ನನ್ನು ಮುಳುಗಿಸುವು ಎಂಬುದಾಗಿ ನೀನು ಹೇಳಿದೆಯಲ್ಲ ದೇವರೇ, ನಿನ್ನ ಮಾತಿನಲ್ಲಿ ನಾವು ವಿಶ್ವಾಸ ನೀಡುತ್ತೇವೆ ಸ್ವಾಮಿ. ಅನೇಕ ವೇಳೆಗಳಲ್ಲಿ ಕರ್ತನೆ, ನಾವು ನಿನ್ನ ವಾಕ್ಯಗಳನ್ನು ಕೇಳುವಾಗಲೂ ಸಹ ನಿನ್ನ ವಾಕ್ಯದಲ್ಲಿ ವಿಶ್ವಾಸವನ್ನು ಇಡದೆ ಅಪನಂಬಿಕೆಯುಳ್ಳವರಾಗಿ ನಾವು ಜೀವಿಸಿದ್ದೇವೆ ಕರ್ತನೆ. ಓ ದೇವರೇ, ನಮ್ಮನ್ನು ಕ್ಷಮಿಸು. ಅನೇಕ ವೇಳೆಗಳಲ್ಲಿ ನಿನ್ನನ್ನು ಪ್ರಶ್ನೆ ಮಾಡಿದ್ದೇವೆ ಸ್ವಾಮಿ. ಅನೇಕ ವೇಳೆಗಳಲ್ಲಿ ನಿನ್ನ ಮೇಲೆ ಕುಡುಗುಟ್ಟಿದ್ದೇವೆ ಕರ್ತನೆ. ದೇವರೇ, ನಮ್ಮನ್ನು ಕ್ಷಮಿಸು ಕರ್ತನೆ. ಈ ದಿನ ನಿನ್ನ ಸತ್ಯ ವಾಕ್ಯವನ್ನ ನಿನ್ನ ಪರಿಶುದ್ಧ ಆತ್ಮ ಮೂಲಕವಾಗಿ ಬೋಧಿಸಿದಿ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ವಾಕ್ಯಗಳನ್ನ ಕರ್ತ ನಾವು ಕೇಳಿರುವಾಗ ನಿನ್ನ ವಾಕ್ಯದಲ್ಲಿ ದೃಢವಾದ ವಿಶ್ವಾಸವನ್ನು ನಾವು ಒಬ್ಬೊಬ್ಬರಿಟ್ಟು ನಾವು ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಕರ್ತನ ಇಂದಿನಿಂದ ನೀನು ನಮ್ಮ ದೋಣಿಯಲ್ಲಿ ಬಾ ಸ್ವಾಮಿ. ನಮ್ಮ ಜೀವಿತವೆಂಬ, ನಮ್ಮ ಕುಟುಂಬವೆಂಬ ದೋಣಿಯಲ್ಲಿ, ನಮ್ಮ ಸಭೆಯೆಂಬ ದೋಣಿಯಲ್ಲಿ ನೀನು ಬಾ ಸ್ವಾಮಿ. ನೀನು ನಮ್ಮ ದೋಣಿಯಲ್ಲಿ ಇರುವುದಾದರೆ, ನೀನು ನಮ್ಮ ಸಂಗಡ ಇರುವುದಾದರೆ, ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಇರುವುದಾದರೆ ನಾವು ಮುಳುಗಿ ಹೋಗುವುದಿಲ್ಲ ಸ್ವಾಮಿ. ಜಲರಾಶಿಗಳ ಮಧ್ಯದಲ್ಲಿ ನೀನು ಹಾದು ಹೋಗುವಾಗ ಅವು ನಿನ್ನನ್ನು ಮುಳುಗಿಸುವು ಎಂಬುದಾಗಿ ನೀನು ಹೇಳಿದೆಯಲ್ಲ ದೇವರೇ, ನಿನಗೆ ಸ್ತೋತ್ರ. ದಡವನ್ನ ಸೇರಿಸುವಂತ ದೇವರು ನಿನ್ನನ್ನ ಈ ಲೋಕದಲ್ಲಿ ನಾವು ನಂಬಿದ್ದೇವೆ. ಪರಲೋಕದವರೆಗೂ ನಮ್ಮನ್ನು ನಡೆಸುವಂತ ನಮ್ಮ ಅಂಬಿಗನು ನೀನಾಗಿದೆ ಸ್ತೋತ್ರ. ನಿನ್ನಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇವೆ ಸ್ವಾಮಿ. ದೇವರೇ, ಈ ದಿನ ನಿನ್ನ ಸ್ವರವನ್ನು ಕೇಳಿದಂತ, ಓ ನಿನ್ನ ಈ ಮಾಧ್ಯಮದ ಮೂಲಕವಾಗಿ ನಿನ್ನ ಸಂದೇಶವನ್ನು ಕೇಳಿದಂತ ಪ್ರತಿಯೊಂದು ಹೃದಯಗಳನ್ನು ನೀನು ಮುಟ್ಟಿಸುವ. ನಿನ್ನಲ್ಲಿ ವಿಶ್ವಾಸ, ನಿನ್ನ ವಾಕ್ಯದಲ್ಲಿ ವಿಶ್ವಾಸ, ಅವರು ಮಾಡುವಂತ ಪ್ರಾರ್ಥನೆಯಲ್ಲಿ ವಿಶ್ವಾಸ, ನಿನ್ನ ನಾಮದಲ್ಲಿ ವಿಶ್ವಾಸವನ್ನು ಇಟ್ಟು ಜೀವಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸ್ವಾಮಿ. ನಿನ್ನ ಸತ್ಯ ಸಂದೇಶಕ್ಕೋಸ್ಕರವಾಗಿ ಸ್ತೋತ್ರ. ಈ ದಿನ ನಿನ್ನ ವಾಕ್ಯಗಳ ಮೂಲಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಾವು ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ತಿರುಗಿ ನಾವು ಈ ರೀತಿಯಾಗಿ ಬರುವವರೆಗೆ ನಿನ್ನ ಆರೈಕೆ ಹಸ್ತದಲ್ಲಿ ದೇವರೇ ನಮ್ಮನ್ನು ನೀನು ಕಾಯ್ದು ಕಾಪಾಡು ಎಂಬುದನ್ನು ಪ್ರಾರ್ಥನೆ ಸ್ವಾಮಿ. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ತಲೆಬಾಗಿ ಈ ದಿನ ನಿನ್ನ ವಾಕ್ಯಕ್ಕೆ ತಲೆಬಾಗಿ ತಮ್ಮ ಜೀವಿತವನ್ನೇ ನಿನ್ನ ವಾಕ್ಯಕ್ಕೆ ಒಪ್ಪಿಸಿಕೊಂಡಂತ ಪ್ರತಿ ಒಬ್ಬ ನಿನ್ನ ಮಕ್ಕಳನ್ನು ಆಶೀರ್ವಾದ. ಅವರ ಜೀವಿತಗಳು ಬೆಳಗಲು, ಅವರ ದೀಪಗಳು ಬೆಳಗಲು, ಅವರ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು, ಕಷ್ಟಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲು, ಅಸಾಧ್ಯವಾದ ಕಾರ್ಯಗಳು ನಿನ್ನ ನಾಮದಲ್ಲಿ, ನಿನ್ನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ನಂಬಿಕೆ ಇಡುವಾಗ ಆಗುವಂತೆ ಮಾಡು ಎಂಬ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆಗೋಸ್ಕರವಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನು ದೇವರೇ ನಾವು ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಕೊಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಮಾಧ್ಯಮದ ಮೂಲಕವಾಗಿ ದೇವರ ಸ್ವರವನ್ನು ಕೇಳಿದಂತ ಪ್ರತಿ ಒಬ್ಬ ದೇವರ ಮಕ್ಕಳ ಸಂಗಡ ನಿರಂತರವೂ ನೆಲೆಯಾಗಿದೆ. ಆಮೆನ್, ಆಮೆನ್. Praise the Lord. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.